ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಐಕ್ಯೂ ಪಾಠಶಾಲಾ. ನಾವು ಹಿಂದಿನ ಕ್ಲಾಸ್ ನಲ್ಲಿ ಕಲ್ಯಾಣದ ಕಲಚುರಿಗಳು ಮತ್ತು ಕರ್ನಾಟಕದಲ್ಲಿ ಚೋಳರ ಒಂದು ಪಾತ್ರ ಏನಾಗಿತ್ತು ಎಂಬುದನ್ನ ಪ್ರಮುಖವಾದ ಒಂದು ಪ್ರಶ್ನೆಗಳೊಂದಿಗೆ ಡಿಸ್ಕಸ್ ಮಾಡಿದೀವಿ. ಹಾಗೆ ಈ ಕರ್ನಾಟಕದ ಒಂದು ಸಂಕ್ಷಿಪ್ತ ಇತಿಹಾಸದ ಮುಂದುವರೆದ ಭಾಗವಾಗಿ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ಪುಸ್ತಕದ ಒಂದು ಪ್ರಮುಖ ವಿಷಯಗಳ ಆಧಾರಿತವಾದ ಪ್ರಶ್ನಾ ಸರಣಿಯನ್ನ ಮುಂದುವರಿಸೋಣ. ವಿಶೇಷವಾಗಿ ಈ ಕ್ಲಾಸ್ ನಲ್ಲಿ ನಾವು ಕರ್ನಾಟಕವನ್ನಾಳಿದ ಪ್ರಮುಖ ರಾಜ್ಯ ಮನೆತನವಾದ ಹೊಯ್ಸಳರಿಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನ ಮತ್ತು ಕೆಲವು ಪ್ರಚಲಿತ ವಿದ್ಯಮಾನಗಳ ಘಟನೆಗಳನ್ನು ಕೂಡ ಈ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಈ ಒಂದು ಕ್ಲಾಸಿನ ಮೊದಲ ಪ್ರಶ್ನೆ ಏನಂದ್ರೆ, ಹೊಯ್ಸಳರು ಈ ಕೆಳಗಿನ ಯಾವ ರಾಜ್ಯ ಮನೆತನದ ಸಾಮಂತರಾಗಿದ್ದರು? ಸ್ನೇಹಿತರೆ, ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಕರ್ನಾಟಕವನ್ನು ಆಳಿದ ರಾಜ್ಯ ಮನೆತನಗಳ ಒಂದು ಐತಿಹಾಸಿಕ ನೆಲೆಯನ್ನು ನಾವು ನೋಡ್ಕೊತಾ ಬಂದಾಗೆ ಏನಾಗತ್ತಂದ್ರ, ಮೊಟ್ಟ ಮೊದಲ ಬಾರಿಗೆ ಕನ್ನಡವನ್ನು ಆಳಿದಂದ್ರೆ ಏನು ಏಕೀಕೃತವಾಗಿ ಕರ್ನಾಟಕವನ್ನು ಆಳಿದ ರಾಜ್ಯ ಮನೆತನ ಯಾವುದು? ಬಾದಾಮಿ ಚಾಲುಕ್ಯರು. ಯಾರು? ಬಾದಾಮಿ ಚಾಲುಕ್ಯರನ್ನ ನಾವೇನ್ ಮಾಡ್ತೀವಿ, ಏಕೀಕೃತವಾಗಿ ಕರ್ನಾಟಕವನ್ನು ಆಳಿದನ್ನು ನೋಡ್ತೀವಿ. ಆದ್ರೆ ಇವರು ಯಾರ ಒಂದು ಸಾಮಂತರಾಗಿರ್ತಾರಂದ್ರೆ ಕದಂಬರ ಒಂದು ಸಾಮಂತರಾಗಿರ್ತಾರೆ. ಬಾದಾಮಿ ಚಾಲುಕ್ಯರ ಸಾಮಂತರ ಯಾರಂದ್ರೆ ರಾಷ್ಟ್ರಕೂಟರಾಗಿರ್ತಾರ. ಹೌದಾ? ರಾಷ್ಟ್ರಕೂಟರಾಗಿರ್ತಾರ. ಹಾಗಾಗಿ ಏನಾಗತ್ತಂದ್ರ ಆಪ್ಷನ್ ಎ ಅನ್ನ ನೀವು ತೆಗೆದು ಹಾಕ್ಬಹುದು. ಯಾರು? ಬಾದಾಮಿ ಚಾಲುಕ್ಯರು ಮತ್ತು ಹೊಯ್ಸಳರಿಗೂ ಸಂಬಂಧ ಇಲ್ಲ. ಇನ್ನು ವಿಜಯನಗರ ಸಾಮ್ರಾಜ್ಯವನ್ನು ನೋಡೋಣ. ಈ ವಿಜಯನಗರ ಸಾಮ್ರಾಜ್ಯದ ಅರಸರು ಹೊಯ್ಸಳರು ಮತ್ತು ಏನು ವಾರಂಗಲದ ಕಾಕತೀಯರು, ಏನು ವಾರಂಗಲಿನ ಏನು ಕಾಕತೀಯರ ಒಂದು ಸಾಮಂತರಾಗಿರ್ತಾರೆ. ಇವರು ವಾರಂಗಲಿನ ಕಾಕತೀಯರ ಒಂದು ಸಾಮಂತರಾಗಿರ್ತಾರ. ಹೀಗಾಗಿ ಆಪ್ಷನ್ ಸಿ ಕೂಡ ರಾಂಗ್ ಆಗುತ್ತಾ. ಆಮೇಲೆ ಈ ಚೋಳರು ಆಪ್ಷನ್ ಡಿ ಏನು, ಇದು ಕೂಡ ರಾಂಗ್. ಯಾಕಂದ್ರೆ ಇವರು ತಮಿಳುನಾಡಲ್ಲಿ ಆಡಳಿತ ಮಾಡ್ತಾರ, ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಮಾಡಿರ್ತಾರ. ಇನ್ನು ಕರ್ನಾಟಕದ ಕೆಲವು ಪ್ರದೇಶಗಳ ಮೇಲೆ ಏನು ಹಿಡಿತ ಸಾಧಿಸುವಗೋಸ್ಕರ ಏನ್ ಮಾಡ್ತಾರ ಅಂದ್ರೆ ಹೊಯ್ಸಳರು ಮತ್ತು ಕಲ್ಯಾಣ ಚಾಲುಕ್ಯರ ಒಂದು ಏನು ನಡುವೆ ಸಂಘರ್ಷ ನಡೆದಿರ್ತೈತಿ. ಅದರ ಜೊತೆಗೆ ಈ ಚೋಳರು ಕೂಡ ಒಂದು ಹೊಂದಿರ್ಲಿ ಅಂತ ಏನ್ ಮಾಡ್ತಾರಂದ್ರ ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರ ಜೊತೆ ಸಂಘರ್ಷದಲ್ಲಿ ಪಾಲ್ಗೊಂಡಿರ್ತಾರ. ಹಾಗಾದ್ರೆ ಇಲ್ಲಿ ನಮಗೆ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಬಿ, ಕಲ್ಯಾಣದ ಚಾಲುಕ್ಯರು. ಕಲ್ಯಾಣದ ಒಂದು ಚಾಲುಕ್ಯರ ಒಂದು ಸಾಮಂತರ ಯಾರಂದ್ರೆ ಈ ಹೊಯ್ಸಳರು. ಇನ್ನು ಈ ಕಲ್ಯಾಣ ಚಾಲುಕ್ಯರು ಯಾರ ಒಂದು ಸಾಮಂತರಾಗಿರ್ತಾರಂದ್ರೆ ರಾಷ್ಟ್ರಕೂಟರ ಒಂದು ಸಾಮಂತರಾಗಿರ್ತಾರೆ ಇವರು. ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ ನಮಗ. ಇನ್ನು ಈ ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು? 6ನೇ ವಿಕ್ರಮಾದಿತ್ಯ. 6ನೇ ವಿಕ್ರಮಾದಿತ್ಯ ಏನಾಗತ್ತಾನಂದ್ರ ಈ ಒಂದು ಕಲ್ಯಾಣ ಚಾಲುಕ್ಯರ ಎಂಬ ಪ್ರಸಿದ್ಧ ದೊರೆ ಆಗಿರ್ತಾನ. ಇದ್ರ ಕುರಿತಾಗಿ ನಾವು ಹಿಂದಿನ ಒಂದು 2-3 ಕ್ಲಾಸ್ ನಲ್ಲಿ ಕೂಡ ಡಿಸ್ಕಸ್ ಮಾಡಿದೀವಿ. ನೀವು ಕಲ್ಯಾಣ ಚಾಲುಕ್ಯರು ಏನಾದ್ರು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾರ ಒಂದು ಹಿಂದಿನ ಒಂದು ನನ್ನ ಕ್ಲಾಸ್ ನೋಡ್ರಿ, ಸರಿಯಾದ ಮಾಹಿತಿ ನಿಮ್ಗೆ ಸಿಗುತ್ತಾ. ಹಾಗಾದ್ರೆ ಒಂದು ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ. ಯಾರು? ಆಪ್ಷನ್ ಬಿ. ಮುಂದಿನ ಪ್ರಶ್ನೆ ನೋಡ್ರಿ. ಹೊಯ್ಸಳರನ್ನು ಉಲ್ಲೇಖಿಸಿ ಮುಂದಿನ ಯಾವ ಬರಹಗಾರರ ಕೃತಿಗಳಲ್ಲಿ ಪ್ರಮುಖ ಮಾಹಿತಿಗಳು ದೊರೆಯುತ್ತವೆ? ಇಲ್ಲಿ ಒಂದೇದು ಏನ್ ಕೊಟ್ಟಿದ್ದಾರೆ? ಇಸಾಮಿ. 2 ಪರಿಸ್ತಾ. 3 ಇಬ್ನ ಬತೂತಾ. ಸ್ನೇಹಿತರೆ, ಇವರೆಲ್ಲರೂ ಕೂಡ ಅರಬ್ ಬರಹಗಾರರು, ಅರಬ್ ಅಥವಾ ಮುಸ್ಲಿಂ ಇತಿಹಾಸಕಾರರು. ಸರಿನಾ? ಇಸಾಮಿಯ ಕೃತಿ ಯಾವುದು? ಫುತುಹತ್ ಉಸ್ ಸಲಾತಿನ್. ಈ ಕೃತಿಯಲ್ಲಿ ನಾವು ಕರ್ನಾಟಕದ ಒಂದು ಹೊಯ್ಸಳರ ಕುರಿತಾಗಿ ಒಂದು ಕೆಲವು ಮಾಹಿತಿಗಳನ್ನು ನೋಡ್ತೀವಿ. ಯಾಕಂದ್ರೆ ಹೊಯ್ಸಳರ ಕೊನೆಯ ದೊರೆ ಇರ್ತಾನಲ್ಲ, ಮೂರನೇ ಬಲ್ಲಾಳನ ಕುರಿತಾಗಿ ಇವನ ಒಂದು ಕೃತಿಯಲ್ಲಿ ನಾವು ನೋಡ್ತೀವಿ. ಇನ್ನು ಪೆರಿಸ್ತಾ ಎಲ್ಲಿ ಬರ್ತಾನಂದ್ರೆ ಇವನು ಇನ್ನು ಬಿಜಾಪುರ ಆದಿಲ್ ಕಾಲದಲ್ಲಿ ಬಂದಿರ್ತಾನ. ಬಿಜಾಪುರ ಆದಿಲ್ ಶಾಹಿಗಳ ಕಾಲದಲ್ಲಿ ಮತ್ತು ಬಹುಮನಿ ಸುಲ್ತಾನರ ಕಾಲದಲ್ಲಿ ಕೂಡ ಇವನು ಬಂದಿರ್ತಾನ. ಹೀಗಾಗಿ ಇವನ ಕಾಲದಲ್ಲಿ ಕೂಡ ನಾವು ಹೊಯ್ಸಳರ ಕುರಿತಾಗಿ ಉಲ್ಲೇಖ ನೋಡ್ತೀವಿ. ಇನ್ನು ಇಬ್ನ ಬತೂತಾ ನಿಮ್ಗೆ ಗೊತ್ತು, ಭಾರತದ ಒಂದು ನಾಣ್ಯಗಳ ರಾಜ್ಯ. ಮೊನ್ನೆ ಒಂದು ಇದು ಎ ಸಿ ಸ್ಯಾಡ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಹೂ ವಾಸ್ ಕಾಲ್ಡ್ ಆಸ್ ಅ ಫಾದರ್ ಆಫ್ ಇಂಡಿಯನ್ ಏನದು ಹಣಗಾರ ರಾಜ್ಯ ಅಂತ ಕರಿತಿದ್ರಲ್ಲಿ, ಕಿಂಗ್ ಆಫ್ ಮನಿ ಅಂತ ಕರಿತಿದ್ರು. ಯಾರು? ಕಿಂಗ್ ಆಫ್ ಮನಿ ಯಾರನ್ನ ಕರಿತಿದ್ರು ಅಂತೇಳಿ ಕೇಳಿದ್ರು ಪ್ರಶ್ನೆ. ಅದ್ರ MBT ಅನ್ನು ಕರಿತಿದ್ರು. ಹೀಗೆ ಕರೆದವ್ರು ಯಾರು ಕೇಳಿದ್ರಲ್ಲಿ, ಅಲ್ಲಿ ಯಾರು ಕರಿತಾರ ಅಂದ್ರೆ ಎಡ್ವರ್ಡ್ ಥಾಮಸ್ ಎಂಬ ವ್ಯಕ್ತಿ ಏನೇನ್ ಕರಿತಾರ ಅಂದ್ರೆ MBT ನ ಎಡ್ವರ್ಡ್ ಥಾಮಸ್. ಈ ಎಡ್ವರ್ಡ್ ಥಾಮಸ್ ಮೊಹಮ್ಮದ್ ಬಿನ್ ತುಘಲಕ್ನ ಏನಂತ ಕರಿತಾನ? ಹಣಗಾರ ರಾಜ ಅಂತ ಕರಿತಾನ. ಅವನು ಹಣಗಾರ ರಾಜ ಅಂತ ಕರಿತಾನ. ಅದನ್ನ ನಾವು ದೆಹಲಿ ಸುಲ್ತಾನರ ಒಂದು ಇತಿಹಾಸ ಸಂಬಂಧಪಟ್ಟಂಗ ಅಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಯಾಕೆ ನಾ ಹೇಳಾಕಿದ್ MBT ಯಾಕೆ ತಗೊಂಡ್ರೆ, MBT ನಥಿಂಗ್ ಬಟ್ ಮೊಹಮ್ಮದ್ ಬಿನ್ ತುಘಲಕ್. ನಾನು MBT ಅಂತ ಕರಿತೀನಿ ಶಾರ್ಟ್ ಫಾರ್ಮ್ ಆಗಿ. ಅವನಿಗೆ ಕಿಂಗ್ ಆಫ್ ಮನಿ ಅಂತ ಕರಿತಿದ್ರು. ಎಡ್ವರ್ಡ್ ಥಾಮಸ್ ಕರೆದ್ರು. ಆದ್ರೆ ಇಬ್ನ ಬತೂತಾ ಏನ್ ಮಾಡ್ತಾನಂದ್ರೆ, ಇವನು ಇಬ್ನ ಬತೂತನ ಪ್ರಮುಖ ಕೃತಿ ಯಾವುದು?
ಈ ರೆಹಲಾ ಏನು ತಾರಿಕ್ ಇ ರೆಹಲಾ ಕೃತಿಯಲ್ಲಿ ಏನ್ ಬರಿತಾನಂದ್ರ ಅವನು ರೆಹಲಾ ಕೃತಿಯನ್ನ ಬರಿತಾನ. ಇದರಲ್ಲಿ ಏನೈತಂದ್ರ ಮಧ್ಯಕಾಲೀನ ಅಂದಿನ ಭಾರತದ ಇತಿಹಾಸ, ವಿಶೇಷವಾಗಿ ಇವನ್ ಏನ್ ಮಾಡ್ತಾನಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಾನ. ಯಾವುದು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಾನ ಅವನು. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಾನೆ. ಅವಾಗ ಅದು ವಿಜಯನಗರ ಸಾಮ್ರಾಟರ ಒಂದು ಸ್ಥಾಪಕ ಯಾರು ಹರಿಹರ ಮತ್ತು ಬುಕ್ಕ. ಇವನು ಬುಕ್ಕನ ಕಾಲಕ್ಕೆ ಏನ್ ಮಾಡ್ತಾನಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಾನ. ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ವಿಜಯನಗರ ಸ್ಥಾಪನೆ ಮತ್ತು ವಿಜಯನಗರ ಹಿಂದಿನ ಇತಿಹಾಸವನ್ನ ತನ್ನ ಒಂದು ತಾರಿಕ್ ಇ ರೆಹಲಾ ಕೃತಿಯಲ್ಲೇ ಬರಿತಾನೆ. ಯಾರು ಇಬ್ನ ಬತುತಾ. ಈ ಇಬ್ನ ಬತುತಾನ ಇವನು ಎಂಬಿಟ್ಟು ಏನ್ ಮಾಡ್ತಾನಂದ್ರೆ ಇವನು ಯಾರು ಮೊಹಮ್ಮದ್ ಬಿನ್ ತುಘಲಕ ಚೀನಾಕ್ಕೆ ತನ್ನ ರಾಯಭಾರಿಯನ್ನಾಗಿ ಕಳಿಸ್ತಾನ. ಯಾರ ಚೀನಾಕ್ಕೆ ತನ್ನ ರಾಯಭಾರಿಯನ್ನಾಗಿ ಕಳಿಸಿರ್ತಾನ. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಈ ಇಬ್ನ ಬತುತಾ ದೆಹಲಿಯ ಒಂದು ನ್ಯಾಯಾಧೀಶನಾಗಿರ್ತಾನೆ ಇವನು. ದೆಹಲಿಯ ನ್ಯಾಯಾಧೀಶನಾಗಿರ್ತಾನೆ ಇವನು. ಯಾರು ದೆಹಲಿಯ ನ್ಯಾಯಾಧೀಶನಾಗಿರ್ತಾನ. ಇನ್ನೂ ಒಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಇವನು ಮೊರಾಕೋ ದೇಶದ ಒಬ್ಬ ಪ್ರವಾಸಿಗಾಗಿರ್ತಾನ. ಇನ್ನು ಮೊರಾಕೋ ಅಂದ್ರೆ ಅಲ್ಲಿ ಒಂದು ಟ್ಯಾಂಜಿಬಾರ ಅಂತ ಒಂದು ಪ್ರದೇಶ ಬರುತ್ತೆ ಇಲ್ಲಿ, ಟ್ಯಾಂಜಿಬಾರ. ಅಲ್ಲಿಂದ ಇವನು ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ಒಂದು ಆಸ್ಥಾನಕ್ಕೆ ಬಂದಿರ್ತಾನ. ಇನ್ನು ಮೊಹಮ್ಮದ್ ಬಿನ್ ತುಘಲಕ್ ನೀನು ಹೊಯ್ಸಳರ ಇತಿಹಾಸಕ್ಕೆ ಹೋಗಿ ಡೆಲ್ಲಿ ಇತಿಹಾಸ ಹೇಳಿದಂಗಾಗತ್ತ, ಬೇಡ, ತುಂಬಾ ಕನ್ಫ್ಯೂಸ್ ಮಾಡ್ಕೋದ್ ಬೇಡ. ಇಬ್ನ ಬತುತಾ ಬಗ್ಗೆ ಸಿಂಪಲ್ ಆಗಿ ಹೇಳಿದೀನಿ. ಇಬ್ನ ಬತುತಾ ಒಬ್ಬ ಮೊರಾಕೋದ ಒಬ್ಬ ಟ್ರಾವೆಲರ್ ಆಗಿದ್ದ. ಯಾರ ಆಸ್ಥಾನಕ್ಕೆ ಬಂದಿರ್ತಾನ ಮೊಹಮ್ಮದ್ ಬಿನ್ ತುಘಲಕ್ ಬಂದಿರ್ತಾನ. ಇವನು ಪ್ರಮುಖ ಕೃತಿ ಆಗಿರ್ತೈತಿ ಅಂದ್ರೆ ತಾರಿಕ್ ಇ ರೆಹಲಾ ಆಗಿರ್ತೈತಿ. ಇವನು ವಿಜಯನಗರದ ಬುಕ್ಕನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನ. ಆಮೇಲೆ ಇವನು ದೆಹಲಿಯ ನ್ಯಾಯಾಧೀಶನಾಗಿರ್ತಾನ. ಮೊಹಮ್ಮದ್ ಬಿನ್ ತುಘಲಕ್ ಏನ ಮಾಡ್ತಾನಂದ್ರೆ ಇವನನ್ನ ಚೀನಾಕ್ಕೆ ತನ್ನ ರಾಯಭಾರಿಯನ್ನಾಗಿ ಕಳಿಸಿರ್ತಾನ. ಇಷ್ಟು ನಮಗೆ ಇಂಪಾರ್ಟೆಂಟ್. ಇಲ್ಲಿ ಹೊಯ್ಸಳರ ಕುರಿತಾಗಿ ನಾವು ಏನ್ ನೋಡ್ತೇವೆ ಅಂದ್ರೆ ಇಲ್ಲಿ ಇವರು ಎಲ್ಲಾ ಒಂದು ಕೃತಿಗಳಲ್ಲಿ ನಾವು ಪ್ರಮುಖವಾದ ಮಾಹಿತಿಯನ್ನ ನಾವು ಕಾಣ್ತೀವಿ. ಇನ್ನ ಮುಂದಿನ ಪ್ರಶ್ನೆ ಕೇಳ್ರಿ ಇಲ್ಲಿ ಏನಂದ್ರೆ ಹೊಯ್ಸಳರ ಮೂಲ ಯಾವುದು ಅಂತ ಪ್ರಶ್ನೆ ಕೇಳಿದಾರ ಅವರು. ಏನು ಹೊಯ್ಸಳರ ಮೂಲ ಯಾವುದು ಅಂತ ಪ್ರಶ್ನೆ ಕೇಳಿದಾರ. ಇಲ್ಲೇನಾಗತ್ತಂದ್ರೆ ಸರಿಯಾದ ಉತ್ತರ ನಮಗೆ ದ್ವಾರಕೆ. ದ್ವಾರಕೆ ದ್ವಾರಕೆ ಅಂದ್ರೆ ಇಂದಿನ ದ್ವಾರಕ. ಮೂಲ ದ್ವಾರಕ ಯಾವುದು? ಗುಜರಾತ್. ಗುಜರಾತಿನ ಒಂದು ಮೂಲದಿಂದ ಇವರು ಬಂದಿರ್ತಾರ. ಇನ್ನು ಪ್ರಮುಖ ವಿಚಾರ ಏನಂದ್ರೆ ಇವರು ಯಾದವ ವಂಶಕ್ಕೆ ಸೇರಿದ ಒಂದು ರಾಜ್ಯ ಮನೆತನವಾಗಿರುತ್ತದೆ. ಯಾರು? ಹೊಯ್ಸಳರು. ತಮ್ಮನ್ನು ತಾವು ದ್ವಾರಕಾ ವರ ಪುತ್ರರು ಅಂತ ಕರೆದಿರ್ತಾರೆ ಇವರು. ಏನು ತಮ್ಮ ಶಾಸನಗಳಲ್ಲಿ. ಅದನ್ನ ಮುಂದೆ ನೋಡೋಣ ಮುಂದಿನ ಪ್ರಶ್ನೆಯಲ್ಲಿ. ಇದು ನೆನಪಿಟ್ಟುಕೊಟ್ರೆ ಸಾಕು. ಏನು ಹೊಯ್ಸಳರು ದ್ವಾರಕೆಯ ಮೂಲದವರು. ದ್ವಾರಕ ಎಲ್ಲಿ ಕಂಡು ಬರುತ್ತಾ? ಇಂದಿನ ಗುಜರಾತ್ ನಲ್ಲಿ ಕಂಡು ಬರುತ್ತಾ. ಆಮೇಲೆ ಇವರ ಒಂದು ಕಲೆ ವಾಸ್ತುಶಿಲ್ಪ ಇದ್ದಾಗ ಗುಜರಾತ ಮತ್ತು ದ್ವಾರಕ, ಕರ್ನಾಟಕ ಒಂದು ಬೇರೆ ರಾಜ್ಯಗಳಿಂದ ಯಾವ ತರ ಸಂಬಂಧ ಹೊಂದಿತಾನ ನೋಡೋಣ. ಮುಂದಿನ ಪ್ರಶ್ನೆ ನೋಡ್ರಿ. ಏನು ಪ್ರಶ್ನೆ 4. ಈ ಕೆಳಗಿನ ಯಾವ ರಾಜ್ಯ ಮನೆತನದ ಅರಸರು ತಮ್ಮನ್ನು ದ್ವಾರಾವತಿ ದ್ವಾರಾವತಿ ಪುರವರಾಧೀಶ್ವರರು ಎಂದು ಕರೆದುಕೊಂಡಿದ್ದಾರೆ? ಈ ನೋಡ್ರಿ, ಇದು ಬಹಳ ದೊಡ್ಡ ಹೆಸರಾಗತ್ತ, ಸ್ವಲ್ಪ ನೆನಪಿಟ್ಕೊಡ್ರಿ. ಇನ್ನೊಂದ್ ಸ್ವಲ್ಪ ಪ್ರೊನೌನ್ಸ್ ಮಾಡ್ತಾ ನೋಡ್ರಿ. ದ್ವಾರಾವತಿ ಪುರವರಾಧೀಶ್ವರರು ಎಂದು ಕರೆದುಕೊಂಡಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತ? ಆಪ್ಷನ್ ಬಿ. ಯಾಕೆ ಕರೆದುಕೊಂಡಿದಾರ ಇನ್ನೊಂದ್ಸಲ ಹಿಂದಿನ ಪ್ರಶ್ನೆ ನೋಡೋಣ. ಯಾಕೆ ಹೇಳ್ರಿ? ಹೊಯ್ಸಳರ ಮೂಲ ಯಾವುದು? ದ್ವಾರಕ. ಇಲ್ಲಿದೆ ನೋಡ್ರಿ, ದ್ವಾರಕ. ಇದಕ್ಕೆ ಏನಂತಾರ ಅಂತಂದ್ರ ಅವರು ದ್ವಾರಾವತಿ ಪುರ ವರಾಧೀಶ್ವರರು ಅಂತ ಕರ್ಕೊಳ್ತಾರ ಅವರು. ಯಾಕಂದ್ರ ಇವರು ಏನಂತಂದ್ರ ದ್ವಾರಕದಿಂದ ಮೂಲ ಇರ್ತಾರಲ್ಲ, ಹೀಗಾಗಿ ತಮ್ಮನ್ನು ತಾವು ದ್ವಾರಾವತಿ ಪುರವರಾಧೀಶ್ವರರು ಎಂಬ ಹೆಸರಿನಿಂದ ಕರ್ಕೋತಾರ. ನೋಡ್ರಿ, ಮುಂದಿನ ಪ್ರಶ್ನೆ ನೋಡೋಣ. ಏನು? ಮಲೆ ಪರಳ್ಗೊಂಡ್ ಎಂಬ ಬಿರುದು ಹೊಂದಿದ ಕನ್ನಡದ ರಾಜ್ಯ ಮನೆತನ ಯಾವುದು ಅಂತ ಪ್ರಶ್ನೆ ಕೇಳಿದಾರ. ಪ್ರಶ್ನೆ ಆಗೋ ಕೂಡ ಚಾನ್ಸಸ್ ಇರುತ್ತ. KS ಗೆ ನೋಟ್ ಮಾಡ್ಕೊಳ್ಳಿ ಸಾಧ್ಯವಾದ್ರೆ. ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದಾರ? ನೊಳಂಬ, ಹೊಯ್ಸಳ, ಕೆಳದಿ, ವೇಲುಗೋಟಿ. ಬಹಳ ಇಂಪಾರ್ಟೆಂಟ್ ನೋಡ್ರಿ ಇದು. ಮಲೆ ಪರಳ್ಗೊಂಡ್ ಎಂಬ ಬಿರುದು ಹೊಂದಿದ ಕನ್ನಡದ ರಾಜ್ಯ ಮನೆತನ ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಯಾಕೆ ಕರೀತಾರೆ ಹೇಳ್ರಿ ನೋಡೋಣ. ಇವರು ರಾಜಧಾನಿ ಯಾವುದಾಗಿತ್ತು? ಸ್ಟಾರ್ಟಿಂಗ್ ಸೊಸೆ ಊರು. ಹೌದಾ? ಈ ಸೊಸೆ ಊರು ಎಲ್ಲಿ ಕಂಡು ಬರುತ್ತಾ? ಹಾಸನ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಇದು. ಈ ಹಾಸನ ಜಿಲ್ಲೆಯಲ್ಲಿ ಏನೈತಿ? ವಿಶೇಷವಾಗಿ ಮಲೆನಾಡು ಪ್ರದೇಶ ಐತಿ. ಇಲ್ಲಿ ಮಲೆನಾಡು ಪ್ರದೇಶ ಐತಿ. ಹೀಗಾಗಿ ಏನಾಗತ್ತಂದ್ರ ಮಲೆ ಅಂದ್ರ ಶಬ್ದಶಃ ಅರ್ಥ ನೋಡ್ಬೇಕಂದ್ರ ನಾವು ಮಲೆ ಅಂದ್ರೆ ಏನ್ ಗೊತ್ತಾ? ಬೆಟ್ಟ ಗುಡ್ಡಗಳು, ಬೆಟ್ಟ ಅಥವಾ ಪರ್ವತಗಳು. ಹೀಗಾಗಿ ಏನಂದ್ರ ಬೆಟ್ಟದ ಒಂದು ಮೇಲೆ ಅಥವಾ ಗಡಿ ಒಂದು ಪರ್ವತ ಪ್ರದೇಶಗಳಲ್ಲಿ ಅಥವಾ ಮಲೆನಾಡಿನಲ್ಲಿ ಒಂದು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ರಾಜ್ಯ ಮನೆತನ ತಮ್ಮನ್ನು ತಾವು ಒಂದು ಮಧ್ಯಕಾಲೀನ ಬರ್ತಕ್ಕಂಥ ಕನ್ನಡ ಒಂದು ಭಾಷಾ ಅವಧಿಯಲ್ಲಿ ಮಲೆ ಪರಳ್ಗೊಂಡ್ ಎಂಬ ಬಿರುದಿನಿಂದ ತಮ್ಮನ್ನು ತಾವು ಕರೆದುಕೊಳ್ತಾರೆ. ಯಾರು? ಹೊಯ್ಸಳರ ಒಂದು ರಾಜ ಮನೆತನದ ಅರಸರು.
ಮುಂದಿನ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಯಾವ ಶಾಸನದಲ್ಲಿ ಸಳನು ಹುಲಿಯನ್ನು ಕೊಲ್ಲುವ ಕಥೆಯನ್ನು ಉಲ್ಲೇಖಿಸಲಾಗಿದೆ? ಆಪ್ಷನ್ಸ್ ಏನ್ ಕೊಟ್ಟಾರ ಅವರು? ಒಂದು ಮೂಡಿಗೆರೆ ಶಾಸನ, 2 ಬೇಲೂರು ಶಾಸನ, 3 ಹಳೆಬೀಡು ಶಾಸನ, 4 ಸೋಮನಾಥಪುರ ಶಾಸನ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತ? ಆಪ್ಷನ್ ಬಿ, ಬೇಲೂರು. ಈ ಬೇಲೂರು ಶಾಸನದಲ್ಲಿ ಏನ್ ಕರೀತಾರೆ ಅಂದ್ರೆ, ಸಳನು ಹುಲಿಯನ್ನು ಕೊಲ್ಲುವ ಕಥೆಯನ್ನು ಹೇಳೋದಾಗಿತ್ತು. ಯಾಕಂದ್ರೆ ಜೈನ ಮುನಿ ಇರ್ತಾರಲ್ಲಿ ಒಬ್ರು, ಜೈನ ಮುನಿ ಯಾರು? ಸುದತ್ತಾಚಾರ್ಯರು. ಸುದತ್ತಾಚಾರ್ಯರು ಏನಂತ ಒಂದು ಅರಣ್ಯ ಪ್ರದೇಶದಲ್ಲಿ ಇದ್ದಾಗ ಈ ಹುಲಿ ಏನ್ ಮಾಡ್ತಾ ಅಟ್ಯಾಕ್ ಮಾಡುತ್ತಾ, ಅವರ ಶಿಷ್ಯನಾದ ಈ ಸ್ಥಳ ಯಾರು? ಈ ಸ್ಥಳನೇ ಹೇಳ್ತಾರೆ, ಸ್ಥಳ ಆ ಹುಲಿಯನ್ನು ಕೊಲ್ಲಪ್ಪ ಅಂತ ಹೇಳ್ತಾರ ಅವ್ರು. ಯಾವ ತರ ಅಂದ್ರೆ ಹೊಯ್ಸಳ ಅಂತ ಹೇಳ್ತಾರ. ಅದು ಹೊಯ್ಸಳ ಹೋಗಿ ಮುಂದೆ ಏನಾಗತ್ತಂದ್ರ ಹೊಯ್ಸಳ ಆಗತ್ತ. ಅದು ಭಾಷಾ ಒಂದು ಮುಂದುವರೆದ ಭಾಗವಾಗಿ, ಭಾಷಾ ಮಾಧ್ಯಮದ ಒಂದು ಮುಂದುವರೆದ ಭಾಗವಾಗಿ ಹೊಯ್ಸಳ ಹೋಗಿ ಹೊಯ್ಸಳ ಆಗತ್ತ. ಈ ಒಂದು ನಾವು ಕತೆ ಎಲ್ಲಿ ನೋಡ್ತೀವಿ ಅಂದ್ರ ಈ ಬೇಲೂರು ಶಾಸನದಲ್ಲಿ ನಾವು ನೋಡ್ತೀವಿ. ನೋಟ್ ಮಾಡಿ ಏನು ಇಂಪಾರ್ಟೆಂಟ್ ಏನ್ ನೋಡ್ರಿ, KS ಎಕ್ಸಾಮ್ ಕೇಳೋ ಚಾನ್ಸಸ್ ಐತಿ. ಮುಂದೆ KSET ಎಕ್ಸಾಮ್ ಯಾರು ಓದ್ತಿರಲ್ಲ, ಮತ್ತೆ PU ಕಾಲೇಜ್ ಲೆಕ್ಚರ್ ಅಂತವ್ರಿಗೆ ಬಹಳ ಇಂಪಾರ್ಟೆಂಟ್. ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಮುಂದಿನ ಪ್ರಶ್ನೆ ನೋಡ್ರಿ, ಹೊಯ್ಸಳರು ಆರಂಭಿಕವಾಗಿ ಯಾವ ಪಂಗಡಕ್ಕೆ ಸೇರಿದವರು ಎಂದು ನಂಬಲಾಗಿದೆ? ಇಲ್ಲಿ ಟ್ರೈಬ್ ಕೇಳಿದಾರ ಅವರು. ಇನ್ ಕೇಸ್ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ, ಅದು ಇಂಪಾರ್ಟೆಂಟ್ ನೋಡ್ರಿ. ಇದು ಆಪ್ಷನ್ಸ್ ಏನೈತಿ ಇಲ್ಲಿ? ಕೊರವ, ಸೊಲಿಗ, ಅಕ್ಕಿ ಪಿಕ್ಕಿ ಮತ್ತು ಬಿಲ್ಲ ಅಥವಾ ಬಿಲ್ಲವ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, ಬಿಲ್ಲ. ಏನಾಗತ್ತಂದ್ರ ಇವರು ಒಂದು ಬಿಲ್ಲ ಪಂಗಡಕ್ಕೆ ಸೇರಿದ ಒಂದು ಜನರು ಅಂತ ನಂಬಲಾಗಿದೆ. ಏನು? ಬಿಲ್ಲ ಪಂಗಡಕ್ಕೆ ಸೇರಿದ ಒಂದು ಬುಡಕಟ್ಟು ಜನರು ಅಂತ ನಂಬಲಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಹೊಯ್ಸಳರ ಮೊದಲ ಐತಿಹಾಸಿಕ ದೊರೆ ಯಾರು? ಏನು? ಹೊಯ್ಸಳರ ಮೊದಲ ಐತಿಹಾಸಿಕ ದೊರೆ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರು, ಒಂದು ಸ್ಥಳ, ನೃಪಕಾಮ, ವಿಜಯಾದಿತ್ಯ, 1ನೇ ಬಲ್ಲಾಳ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ನಾವು ಆಪ್ಷನ್ ಬಿ ಅಲ್ಲಿ ನೋಡ್ತೀವಿ. ಯಾವುದು? ನೃಪಕಾಮ. ಇವನು ಸ್ಥಳ ಸ್ಥಾಪಕ. ಆಕ್ಚುಲಿ ಸ್ಥಳ ಏನಾಗತ್ತಂದ್ರ ಹೊಯ್ಸಳರ ಸ್ಥಾಪಕ. ಇದನ್ನ ಇಲ್ಲಿ ನೋಡ್ತೀವಿ. ಇವನ್ ರಾಜಧಾನಿ ಯಾವುದು ಅಂತ ಇವನು ಆರಂಭಿಕವಾಗಿ ಸೊಸೆಯೂರು. ಇವತ್ತಿನ ಒಂದು ಮಾಹಿತಿನ ಪ್ರಕಾರ ಮೂಡಿಗೆರೆ ತಾಲೂಕಿನ ಮೂಡಿಗೆರೆ ತಾಲೂಕು ಅಂಗಡಿ ಪ್ರದೇಶದಲ್ಲಿ ಈ ಹೊಯ್ಸಳರ ಒಂದು ಸಾಮ್ರಾಜ್ಯಕ್ಕೆ ಅಡಿಗಲ್ಲನ್ನು ಹಾಕಲಾಗತ್ತ. ಆಮೇಲೆ ಏನಾಗತ್ತಂದ್ರ ಈ ರಾಜಧಾನಿಗಳ ಬೇಲೂರು, ಹಳೆಬೀಡು ಮತ್ತೆ ದ್ವಾರ ಸಮುದ್ರ ಮುಂತಾದ ಪ್ರದೇಶಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಇಲ್ಲಿ ಶಾಸನಗಳ ಒಂದು ಆಧಾರದ ಮೇಲೆ ಮತ್ತು ಸಾಹಿತ್ಯಿಕ ಒಂದು ಆಧಾರದ ಮೇಲೆ ನಾವು ಐತಿಹಾಸಿಕ ದೊರೆ ಅಂತ ಯಾರನ್ನ ಕರಿತೀವಿ ಅಂದ್ರೆ ನೃಪಕಾಮನನ್ನ ಕರಿತೀವಿ. ಈ ವಿಜಯಾದಿತ್ಯ ಬಲ್ಲಾಳ ಅವನಾದ್ಮೇಲೆ ಅಧಿಕಾರಕ್ಕೆ ಬರ್ತಾರೆ ಇವರು. ಆಮೇಲೆ ನೋಡೋಣ ಅವ್ರ ಬಗ್ಗೆ. ಇಲ್ಲಿ ಅದೇ ಪ್ರಶ್ನೆ ಕೇಳಿದಾರೆ ನೋಡ್ರಿ, ಹೊಯ್ಸಳರ ಆರಂಭಿಕ ರಾಜಧಾನಿ ಯಾವ್ದಂತ ಪ್ರಶ್ನೆ ಕೇಳಿದಾರೆ ಅವ್ರು. ಏನು? ಹೊಯ್ಸಳರ ಆರಂಭಿಕ ರಾಜಧಾನಿ ಯಾವ್ದಂತ ಪ್ರಶ್ನೆ ಕೇಳಿದಾರೆ. ಇಲ್ಲಿ ಆಪ್ಷನ್ಸ್ ಏನು? ಸೊಸೆಯೂರು, ಬೇಲೂರು, ಹಳೆಬೀಡು, ಮಲ್ಲಾಪುರ. ಸ್ನೇಹಿತರೆ, ನಿಮಗೆ ನಾನು ಹಿಂದಿನ ಸ್ಲೈಡ್ ಅಲ್ಲಿ ಹೇಳಿದೆ, ಏನು ಸರಿಯಾದ ಉತ್ತರ ಯಾವುದಿಲ್ಲಿ? ಹೊಯ್ಸಳರ ಸಾಮ್ರಾಜ್ಯದ ಒಂದು ಆರಂಭಿಕ ರಾಜಧಾನಿ ಯಾವುದು? ಸೊಸೆಯೂರು. ಇಲ್ಲಿ ಇದನ್ನ ರಾಜಧಾನಿ ಮಾಡ್ಕೊಂಡವ್ರು ಯಾರು? ವಿಶೇಷವಾಗಿ ನಾವು ಸ್ಥಳ, ನೃಪಕಾಮ ಇವ್ರ ಕುರಿತಾಗಿ ಇಲ್ಲಿ ನೋಡ್ತೀವಿ. ಇವರು ಸ್ಥಳ ಮತ್ತು ನೃಪಕಾಮನದಲ್ಲಿ ಸೊಸೆಯವರು ಏನಾಗುತ್ತೆ ಅಂದ್ರೆ ಆರಂಭಿಕ ರಾಜಧಾನಿ ಆಗಿರ್ತೈತಿ. ಬೇಲೂರು ಅದನ್ನ ಮುಂದುವರೆದ ಭಾಗ ನೋಡೋಣ ಇಲ್ಲಿ ಆಯ್ತು ನೋಡ್ರಿ. ಇಲ್ಲಿ ಏನು ಪ್ರಶ್ನೆ 10ರಲ್ಲಿ ಕೊಟ್ಟಿದಾರ. ಅವ್ರು ಏನ್ ಕೊಟ್ಟಿದಾರ? ಸೊಸೆಯೂರಿನಿಂದ ಬೇಲೂರಿಗೆ ರಾಜಧಾನಿಯನ್ನಾಗಿ ವರ್ಗಾಯಿಸಿದ ಹೊಯ್ಸಳ ಅರಸು ಯಾರಂತ ಪ್ರಶ್ನೆ ಕೇಳಿದಾರ. ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದಾರು? ನೃಪಕಾಮ, ಎರೆಯಂಗ, 1ನೇ ಬಲ್ಲಾಳ, 2ನೇ ಬಲ್ಲಾಳ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಬಿ, ಎರೆಯಂಗ. ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ಒಂದು ಪುಸ್ತಕದಲ್ಲಿ ಉಲ್ಲೇಖಿಸಿರುವಂತೆ ಬೇಲೂರಿಗೆ ರಾಜಧಾನಿ ವರ್ಗಾಯಿಸಿದವರು ಎರೆಯಂಗ. ಸರಿನಾ? ಇನ್ನು ಡಾಕ್ಟರ್ ಕೆ ಸದಾಶಿವ್ ಒಂದು ಇತಿಹಾಸದ ಪುಸ್ತಕದಲ್ಲಿ ನೋಡಬೇಕಾದ್ರೆ ಸೊಸೆಯೂರಿನಿಂದ ಬೇಲೂರಿಗೆ ರಾಜಧಾನಿ ವರ್ಗಾವಣೆ ಮಾಡಿದ ಅಂತೇಳಿ 1ನೇ ಬಲ್ಲಾಳ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ಇಂಥದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಸ್ವಲ್ಪ ಕಾಂಟ್ರವರ್ಷಿಯಲ್ ವಿಚಾರ ಇದು. ಸರಿ, ಹಾಗಾದ್ರೆ ನಾವು ಇತ್ತೀಚಿನ ಒಂದು KPSC ಒಂದು ಐತಿಹಾಸಿಕ ಆಧಾರವಾಗಿ ನಾವು ನೋಡೋದು
ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ ಡಾಕ್ಟರ್ ಸೂರ್ಯನಾಥ್ ಕಾಮತ್. ಆ ಬುಕ್ ನಿಂದ ನಾ ಈ ಪ್ರಶ್ನೆ ಆಯ್ದುಕೊಂಡಿದ್ದೀನಿ. ಹೀಗಾಗಿ ಏನಾಗುತ್ತೆ ಅಂದ್ರೆ ನಮ್ಮ ಉತ್ತರ ಇಲ್ಲಿ ಒಂದು ಒಂದು ವಿಚಾರ ಏನಂದ್ರೆ ಎರೆಯಂಗ. ಎರೆಯಂಗ ಏನಾಗತ್ತಾನಂದ್ರ ಸೊಸೆಯೂರಿನಿಂದ ಬೇಲೂರಿಗೆ ತನ್ನ ರಾಜಧಾನಿಯನ್ನಾಗಿ ವರ್ಗಾಯಿಸಿ ಅಲ್ಲಿಂದ ಆಳ್ವಿಕೆ ಸ್ಟಾರ್ಟ್ ಮಾಡ್ತಾನೆ ಇವನು ಎರೆಯಂಗ. ಮುಂದಿನ ಪ್ರಶ್ನೆ ನೋಡ್ರಿ, ಬೇಲೂರಿನ ಪ್ರಾಚೀನ ಹೆಸರು ಯಾವ್ದಕ್ ಕೇಳಿದಾರ. ಕೆಲವು ಸಂದರ್ಭದಲ್ಲಿ ನೋಡ್ರಿ ಬಹಳ ಇಂಪಾರ್ಟೆಂಟ್ ಆಗತ್ತ, ಇಂತಹ ಪ್ರಶ್ನೆ ಕೇಳೋ ಚಾನ್ಸಸ್ ಇರ್ತಾವ. ಒಂದ್ಸಲ ಏನ್ ಕೇಳಿದ್ರ ಅಂದ್ರೆ ಬೆಳಗಾವಿಯ ಪ್ರಾಚೀನ ಹೆಸರು ಯಾವುದು ಅಂತ ಕೇಳಿದ್ರು. ಇನ್ನು ಬನವಾಸಿಯ ಪ್ರಾಚೀನ ಹೆಸರು ಯಾವ್ದಂತ ಕೇಳಿದ್ರು. ಇನ್ನು ಬಾದಾಮಿಯ ಪ್ರಾಚೀನ ಹೆಸರು ಯಾವ್ದಂತ ಕೇಳಿದ್ರು. ಇನ್ನು ಕೆಲವು ಬರ್ತಾವ, ಇನ್ನು ಹಂಪಿಯ ಪ್ರಾಚೀನ ಹೆಸರು ಯಾವ್ದಂತ ಕೇಳಿದ್ರು. ಇಂಥ ಪ್ರಶ್ನೆ ಬರ್ತಾವ ಅಂತೇಳಿ ನೋಡಿದ್ರಿಂದ, ಯಾಕಂದ್ರೆ ಅಟ್ ಪ್ರೆಸೆಂಟ್ ನ್ಯೂಸ್ನಾಗ ಐತಿದೆ, ಬೇಲೂರ್ ನ್ಯೂಸ್ನಾಗ ಐತಿ. ಯಾಕೆ ಹೇಳ್ರಿ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರ್ಸ್ಯಾರ, ಇದನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಸಿದಾರ. ಹಿಂಗಾಗಿ ನಾನು ಇದನ್ನ ಪ್ರಶ್ನೆ ತಗೊಂಡಿನಿ. ಇಲ್ಲಿ ಇಂಡೈರೆಕ್ಟ್ ಆಗಿ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತಿದ್ದು. ನಾ ಇಲ್ಲಿ ಡೈರೆಕ್ಟ್ ನೋಡ್ತೀವಿ, PUC ಸೆಕೆಂಡ್ ಇಯರ್ ಬುಕ್ನಾಗ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಅವರು ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಏನು ಬೇಲೂರಿನ ಪ್ರಾಚೀನ ಹೆಸರು ಏನು, ಇಲ್ಲಿ ಆಪ್ಷನ್ ಬಿ ರೈಟ್, ಯಾವುದು ವೇಲಾಪುರ. ಹೀಗಾಗಿ ಏನಾಗುತ್ತೆ ಅಂದ್ರೆ ನಾವು ಕರೆಂಟ್ ಅಲ್ಲಿ ನ್ಯೂಸ್ ಅಲ್ಲಿ ಐತಿದ್ದು ಏನು ಬೇಲೂರು, ಹಿಂಗಾಗಿ ಅದ್ರ ಪ್ರಾಚೀನ ಹೆಸರು ಕೇಳೋ ಚಾನ್ಸಸ್ ಐತೆ ಅಂತ ನಾನು ಏನ್ ಮಾಡಿದೀನಿ ಇದನ್ನಂದ್ರ ವೇಲಾಪುರ ಅಂತ ತೆಗೆದುಕೊಂಡಿದ್ದೀನಿ ಅಂತ ಪ್ರಶ್ನೆ ಮಾಡಿದ್ದೀನಿ, ನೆನ್ಪಿಟ್ಕೊಡ್ರಿ. ಇಲ್ಲಿ ನಾನು ಏನ್ ಬರ್ದೀನಿ, ಬೆಳಗಾವಿ, ಬನವಾಸಿ, ಹಂಪಿ ಬರ್ದೀನಿ. ಇಲ್ಲಿ ಬೆಳಗಾವಿ ಏನಂತ ಕರಿತಿದ್ರನ್ನ ವೇಣೂರು ಅಂತ ಕರಿತಿದ್ರನ್ನ, ಬನವಾಸಿ ವೈಜಯಂತಿಪುರ ಅಂತ ಕರಿತಿದ್ರನ್ನ ವೈಜಯಂತಿಪುರ ಎಲ್ಲಿ ಉಲ್ಲೇಖ ಐತಿ, ಮಹಾಭಾರತ ಒಳಗೆ ಉಲ್ಲೇಖ ಐತಿದ, ಬಹಳ ಇಂಪಾರ್ಟೆಂಟ್ ಆಗೈತೆ ನೋಡ್ಕೊಡ್ರಿ. ಆಮೇಲೆ ಇದನ್ನ ಬೈಜಾಂಟಿ ಏನಂತ ಕರಿತಿದ್ರನ್ನ ಬೈಜಾಂಟಿಯನ್, ಹೂ ವಾಸ್ ಕಾಲ್ಡ್ ಆಸ್ ಬನವಾಸಿ ಆಸ್ ಅ ಬೈಜಾಂಟಿಯನ್. ನೋಡ್ತೀವಿ ನಾವಿಲ್ಲಿ ಯಾರ ಅವನು ಟಾಲೆಮಿ ಬರ್ತಾನ ಗೊತ್ತಾನ, ಟಾಲೆಮಿ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞ. ಯಾರು ಗ್ರೀಕ್ ಭೂಗೋಳ ಶಾಸ್ತ್ರಜ್ಞ ಟಾಲೆಮಿ ವೈಜಯಂತಿ ಅಥವಾ ಬನವಾಸಿಯನ್ನ ಬೈಜಾಂಟಿಯನ್ ಅಂತ ಗ್ರೀಕ್ ಹೆಸರಲ್ಲಿ ಕರೆದಾನ ಇದನ್ನ. ಇದು ಬಹಳ ಮುಖ್ಯ ಆಗತ್ತ. ಇನ್ನೇನು ಗೊತ್ತಾನ, ಇಲ್ಲಿ ಬನವಾಸಿಯಲ್ಲಿ ಬೌದ್ಧರ ಒಂದು ಸ್ತೂಪಗಳು ಕಂಡು ಬರ್ತಾವ. ಬೌದ್ಧರ ಸ್ತೂಪಗಳ ಕಾಲ ಈ ಯಾರ ಕಾಲದಲ್ಲಿ ನಿರ್ಮಾಣಗೊಳ್ತಾವ ಅದು ಮುಖ್ಯ ಆಗತ್ತೆ ಇಲ್ಲಿ. ಇದು ಯಾರು ಶಾತವಾಹನರ ಕಾಲದಲ್ಲಿ ನಿರ್ಮಾಣಗೊಳ್ತಾವ ಇವು, ಶಾತವಾಹನರ ಕಾಲದಲ್ಲಿ. ಆಮೇಲೆ ಯಾರ ಕಾಲ, ಮೌರ್ಯರ ಕಾಲದಲ್ಲಿ ಕೂಡ ಇಲ್ಲಿ ನಿರ್ಮಾಣಗೊಂಡಿರ್ತಾವ. ಇನ್ನು ಬನವಾಸಿ ಹೇಳ್ಕೊತವ್ರು ಜಾಸ್ತಿ ಆಗತ್ತ. ಬನವಾಸಿ ಯಾವ ನದಿ ದಂಡಿ ಮೇಲೆ ಐತೆ, ವರ್ಧಾ ನದಿ ದಂಡಿ ಮೇಲೆ ಐತಿ. ಇದು ವರ್ಧಾ ನದಿ ದಂಡಿ ಮೇಲೆ ಐತೆ. ಸರಿ, ಇಲ್ಲಿ ಯಾವ್ದು ಕಂಡು ಬರ್ತಕ್ಕಂಥ ಪ್ರಮುಖ ದೇವಸ್ಥಳ ಮಧುಕೇಶ್ವರ ದೇವಾಲಯ, ಕದಂಬರ ಆರಾಧ್ಯ ದೈವ. ಏನು ಕದಂಬರ ಆರಾಧ್ಯ ದೈವ, ಇದು ಕದಂಬರ ಆರಾಧ್ಯ ದೈವ, ನೆನ್ಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಆಗತ್ತ. ಇದನ್ನ ದಕ್ಷಿಣದ ಕಾಶಿ ಅಥವಾ ಕರ್ನಾಟಕದ ಕಾಶಿ ಅಂತ ಕುಣಿತಾರೆ ಇಲ್ಲಿ ಮಧುಕೇಶ್ವರ ದೇವಾಲಯನ. ಏನು ದಕ್ಷಿಣ ಕಾಶಿ ಅಂತ ಕರೀತಾರೆ ಇದನ್ನ, ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಅದನ್ನ ಮಧುಕೇಶ್ವರ ದೇವಾಲಯನ. ನೆನ್ಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್. ವರ್ಧಾ ನದಿ ದಂಡಿ ಮೇಲೆ ಐತಿ ಬನವಾಸಿ. ಸರಿನಾ? ಇನ್ನು ಅಶೋಕ ಈ ಬನವಾಸಿಗೆ ಯಾರನ್ನ ತನ್ನ ಒಂದು ಬೌದ್ಧ ಧರ್ಮ ಪ್ರಚಾರ ಕಳಿಸಿದಂದ್ರೆ ರಕ್ಷಿತಾ ಒಂದು ವ್ಯಕ್ತಿಯನ್ನು ಏನ್ ಮಾಡ್ತಾರಂದ್ರ ಬನವಾಸಿಗೆ ಏನಂದ್ರ ಬೌದ್ಧ ಧರ್ಮ ಪ್ರಚಾರ ಮಾಡಕ ರಾಯಭಾರಿಯನ್ನಾಗೆ ಕಳಿಸಿರ್ತಾರ. ಅದು ಮುಖ್ಯ ಆಗತ್ತ. ಇನ್ನು ಬಾಳ ಹೇಳ್ಕೊತಾರ, ಜಾಸ್ತಿ ಆಗತ್ತ, ಬೇಡ ಡೈವರ್ಟ್ ಮಾಡೋದು ಬೇಡ. ಇನ್ನೊಂದ್ ಸ್ವಲ್ಪ ನೋಡೋಣ. ಇಲ್ಲಿ ಇನ್ನು ಬದಾಮಿ ಐತಿ. ಇಲ್ಲಿ ಬದಾಮಿಯ ಪ್ರಾಚೀನ ಹೆಸರು ಏನಂತ ತಿಳಿದಾರ ಅವರು, ಬದಾಮಿಯ ಪ್ರಾಚೀನ ಹೆಸರು ವಾತಾಪಿ. ಇನ್ನು ಹಂಪಿಯ ಪ್ರಾಚೀನ ಹೆಸರು ಕಿಷ್ಕಿಂದೆ. ಬಹಳ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಆಮೇಲೆ ಇವನು ಮುಂಬರುವ ಒಂದು ಕ್ಲಾಸ್ ನಲ್ಲಿ ಪ್ರಾಚೀನ ಹೆಸರುಗಳು ಮತ್ತು ಮಹತ್ವವನ್ನು ನೋಡೋಣ. ಇನ್ನ ಇಲ್ಲೇನ್ ಆಪ್ಷನ್ಸ್ ಕೊಟ್ಟರ, ಮಂಗಳನಾಡು ಇದು ಯಾವ್ದು ಇಲ್ಲ, ಇನ್ನು ಬೆಳವಲಪುರ ಇದು ಯಾವ್ದು ಇಲ್ಲ, ಇನ್ನು ವೇಲುಗೋಟೆ ಆಮೇಲೆ ಬರ್ತಾರ ನೋಡೋಣ. ಬೇಲೂರಿನ ಪ್ರಾಚೀನ ಹೆಸರು ವೇಲಾಪುರ. ವೇಲುಗೋಟೆ ಅಂದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಎಚ್ಚಮ ನಾಯಕ ಅಥವಾ ಪ್ರಸಿದ್ಧ ಹೆಸರು ನೋಡ್ತೀವಿ ನಾವು, ಎಚ್ಚಮ ನಾಯಕ ಅಂದ್ರೆ ವೇಣುಗೋಟಿ ರಾಜ್ಯ ಮನೆತನದ ಒಬ್ಬ ಪ್ರಸಿದ್ಧ ನಾಯಕನಾಗಿದ್ದ. ಹೌದು, ವೇಲುಗೋಟಿ ರಾಜ್ಯ ಮನೆತನದ ಒಬ್ಬ ನಾಯಕ ಯಾರಂದ್ರೆ ಎಚ್ಚಮ್ಮ ನಾಯಕನ ಕುರಿತಾಗಿ ಮುಂದಿನ ಒಂದು ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ ಐತಿ ನೋಡ್ರಿ. ಇದು ಏನಂದ್ರೆ ನಾಗಚಾಂದ್ರ ಯಾರ ಆಸ್ಥಾನದಲ್ಲಿದ್ದ ಒಬ್ಬ ಕವಿಯಾಗಿದ್ದನೋ ಅಂತ ಕೇಳಿದಾರ ಪ್ರಶ್ನೆ. ಬಹಳ ಇಂಪಾರ್ಟೆಂಟ್ ಐತಿ ಇದು, ಪ್ರಶ್ನೆ ಕೇಳೋ ಚಾನ್ಸಸ್ ಇರ್ತೈತಿ ಇದು. ನಾಗಚಂದ್ರನು ಯಾರ ಆಸ್ಥಾನದ ಕವಿಯಾಗಿದ್ದನೋ ಅಂತ ಪ್ರಶ್ನೆ ಕೇಳಿದಾರ ಅವರು. ನಿಮಗೇನಾರ ಗೊತ್ತಿದ್ರೆ ಒಂದ್ ಸ್ವಲ್ಪ ಇಂಟರ್ಯಾಕ್ಟ್ ಮಾಡೋರು ಇದ್ರ ನಮ್ ಜೊತೆ, ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿರಿ. ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿರಿ. ಯಾಕಂದ್ರೆ ನಾ ಹಿಂದಿನ ಒಂದು ಹಲವು ಕ್ಲಾಸ್ಗಳು ನೋಡಿ ತಿಳಿಸಿನಿ, ಯಾರ ಆಸ್ಥಾನದಲ್ಲಿ ಯಾರು ಕವಿ ಆಗಿದ್ರು ಅಂತ ತಿಳಿಸಿದ್ದೆ. ಅದ್ ಬೇಕಾದ್ರೆ ಹೇಳ್ತೀನಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ ರನ್ ಯಾರ ಕಾಲಿದ್ದ, ಸತ್ಯಾಶ್ರಯ ಇರುವ ಬೇಡಂಗನ ಕಾಲದಲ್ಲಿದ್ದ. ಸತ್ಯಾಶ್ರಯ ಇರುವ ಬೇಡಂಗನ ಒಂದು ಕಾಲದಲ್ಲಿದ್ದ. ಇರುವ ಬೇಡಂಗ ಇವನ್ ಯಾರು,
ಕಲ್ಯಾಣದ ಒಂದು ದೊರೆ, ಕಲ್ಯಾಣ ಚಾಲುಕ್ಯರ ಒಂದು ಸಾಮಂತ ದೊರೆಯವನು, ಕಲ್ಯಾಣ ಚಾಲುಕ್ಯರ ಸಾಮಂತ ದೊರೆಯವನು. ಆಮೇಲೆ ಪಂಪನ್ ನೋಡ್ತೀರಿ ನೀವು, ಆಮೇಲೆ ಪೊನ್ನನ್ ನೋಡ್ತೀರಿ, ಆಮೇಲೆ ಜನ್ನನ್ ನೋಡ್ತೀರಿ. ಈ ಜನ್ನ ಇವರಲ್ಲೇ ಬರ್ತಾನೆ ಇವನು, ಯಾರು ನರಸಿಂಹ ಕಾಲದಲ್ಲಿ ಬರ್ತಾನೆ ಇವನು. ಹೊಯ್ಸಳರ ಯಾರು, ನರಸಿಂಹನ ಕಾಲದಲ್ಲಿ. ಇವನು ಯಾರು, ಮೂರನೇ ಕೃಷ್ಣ ಇರ್ತಾನೆ ಇಲ್ಲಿ, ರಾಷ್ಟ್ರಕೂಟರ ದೊರೆ. ಇನ್ನ ಪಂಪ ಅರಿಕೇಸರಿ ಆಸ್ಥಾನದಲ್ಲಿ ಇರ್ತಾನೆ ಇವನು, ಪಂಪ ಅರಿಕೇಸರಿ ಆಸ್ಥಾನದಲ್ಲಿ ಇರ್ತಾನ. ಇವನ್ನೆಲ್ಲ ಆಮೇಲೆ ಮತ್ತೊಂದ್ಸಲ ಕನ್ನಡ ಸಾಹಿತ್ಯ ನೋಡ್ಬೇಕಾದ್ರೆ ಡಿಸ್ಕಸ್ ಮಾಡೋಣ ಇವ್ರನ್ನ. ಇಲ್ಲಿ ನೋಡ್ರಿ, ಮುಂದುವರೆದ ಭಾಗವಾಗಿ ಹೊಯ್ಸಳರ ಅರಸರ ಆಡಳಿತಕ್ಕನುಗುಣವಾಗಿ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಪ್ರಶ್ನೆ ಕೇಳಿದಾರೆ ನೋಡ್ರಿ ಅವರು. ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನಿಮ್ಗ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ಸಳ ಆದ್ಮೇಲೆ ಯಾರು ಬರ್ತಾರು? ನೃಪಕಾಮ ಬರ್ತಾನ. ನೃಪಕಾಮ ಆದ್ಮೇಲೆ ವಿನಯಾದಿತ್ಯ ಅಂದ್ರೆ ಒಂದನೇ ಬಲ್ಲಾಳದಿಂದ ಬರವ ನಮ್ಮ ಫೇಮಸ್ ಕಿಂಗ್ ಯಾರು? ವಿಷ್ಣುವರ್ಧನ. ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊತ ಹೋಗೋಣ. ಇಲ್ಲಿ ಇದು ಯಾಕೆ ಕೇಳ್ತಾ ಇದ್ ನೋಡ್ರಿ, ರಿಪೀಟ್ ಮಾಡಿದ್ದೀನಿ. ನಮಗ ಕಲ್ಯಾಣ ಚಾಲುಕ್ಯರಲ್ಲಿ 2 ಪ್ರಶ್ನೆ ಕೇಳಿದ್ದೀನಿ. ಇದನ್ನ ಕದಂಬರೊಳಗೆ 1 ಪ್ರಶ್ನೆ ಹಾಕಿದೆ, ಬಾದಾಮಿ ಚಾಲುಕ್ಯರೊಳಗೆ 2 ಪ್ರಶ್ನೆ ಹಾಕಿದೆ, ಕಲ್ಯಾಣ ಚಾಲುಕ್ಯರಲ್ಲಿ ಕೇಳಿದೆ. ಇವಾಗೂ ಕೇಳ್ತಾ ಇದ್ದೀನಿ. ಯಾಕೆ ಹೇಳ್ರಿ, 1 ಪ್ರಶ್ನೆ ಪಕ್ಕ ಇರತೈತಿ. ಅದು ಹಿಂದ ಮುಂದೆ ಏನಾದ್ರು ಕೇಳ್ತಾರ. ಅದಕ್ಕೋಸ್ಕರ ಆಡಳಿತಕ್ಕನುಗುಣವಾಗಿ ಪ್ರತಿ ಒಂದು ಕ್ಲಾಸ್ ನಲ್ಲಿ 2 ಪ್ರಶ್ನೆ ಹಾಕ್ತೀವಿ ನೋಡ. ಬೇಜಾರ್ ಮಾಡ್ಕೋಬೇಡ್ರಿ ನೀವು, ಕೆಲವರು ಸ್ವಲ್ಪ ಆಗತ್ತಿದ್ದು. ಈಗ ಮುಂದಿನ ಪ್ರಶ್ನೆ ನೋಡ್ರಿ, ಹೊಯ್ಸಳರ ಪ್ರಮುಖ ಅರಸ ವಿಷ್ಣುವರ್ಧನನ ಮೂಲ ಹೆಸರು ಅಂತ ಕೇಳಿದಾರ ಅವ್ರು. ಇಲ್ಲಿ ಯಾವುದು? ಹೊಯ್ಸಳ ಅರಸರ ಮೂಲ ಹೆಸರು ಯಾವ್ದು ಕೇಳಿದಾರ ನೋಡ್ರಿ. ಇಲ್ಲಿ ಆಪ್ಷನ್ ಏನು? 1 ಎರೆಯ, 2 ಬಿಟ್ಟಿದೇವ, 3 ರಹಪ್ಪ, ಇಲ್ಲಿ ಶರ್ವ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಬಿಟ್ಟಿದೇವ ಅಥವಾ ಬಿಟ್ಟಿಗ ಅಂತ ಕೂಡ ಕರೀತಾರೆ ಇವನ್ನ, ಬಿಟ್ಟಿಗ ಅಂತ ಕುರಿತಾರೆ ಇವನ್ನ. ಹೌದಾ? ಇನ್ನು ಎರೆ ಯಾರ ಹೆಸರಾಗಿತ್ತು? ಇದು ಬಹಳ ಮುಖ್ಯ ಆಗತ್ತೆ. ನೀವು ರಿಪೀಟ್ ಮಾಡ್ತೀನಿ, ಪ್ರತಿ ಕ್ಲಾಸ್ ನಲ್ಲಿ ಒಂದ್ಸಲ ರಿಪೀಟ್ ಮಾಡಿರ್ತೀನಿ. ಇದು ನಮಗ 2ನೇ ಪುಲಿಕೇಶಿ ಇದೆ ಅದು. ಇನ್ನು ರಹಪ್ಪ ಯಾರು? 2ನೇ ಕೀರ್ತಿವರ್ಮ. ರಿಪೀಟ್ ಮಾಡ್ತಾನೆ. ನಿಮ್ಗೆ ಬಳೆ ನೆನಪುಳಿಬೇಕಲ್ಲ ಅದು. ಇನ್ನು ಶರ್ವ ಯಾರು? ಅಮೋಘ ವರ್ಷ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಐತಿ ನೋಡ್ರಿ ಇದು. ನೀವೇನ್ ದಕ್ಷಿಣ ಭಾರತ, ಉತ್ತರ ಭಾರತದ ಓದ್ಬೇಕಾರ ಇದು ಬರ್ದೈತಿ ಅದು ಹೆಸರು. ಇನ್ನು ಸಮುದ್ರಗುಪ್ತನ ಮೂಲ ಹೆಸರು ಯಾವುದು? ಕಚ್ಚಗುಪ್ತ. ಸರಿನಾ? ಇಷ್ಟ ಸಾಕು. ಆಮೇಲೆ ನೋಡೋಣ ಬೇರೆ ವಿಷಯಗಳನ್ನ. ಇನ್ನು ವಿಷ್ಣುವರ್ಧನ್ ಅಧಿಕಾರಕ್ಕೆ ಬರೋದು 1108ರಿಂದ 1152 ಆಳ್ವಿಕೆ ಮಾಡ್ತಾನ. ಇವನ್ ತಂದೆ ಯಾರಂದ್ರೆ ಎರೆಯಂಗ. ಇವನು ಸಹೋದರ ಯಾರಾಗಿರ್ತಾರಂದ್ರೆ 1ನೇ ಬಲ್ಲಾಳ ಆಗಿರ್ತಾನ. ನೆನ್ಪಿಟ್ಕೊಡ್ರಿ, ಇವನು 1ನೇ ಬಲ್ಲಾಳ. ಈ 1ನೇ ಬಲ್ಲಾಳ ಕುರಿತಾಗ ಒಂದು ಕಥೆನೇ ಐತೆ ಅದು. ಅವ್ನಿಗೆ ಹುಷಾರಿರಲಿಂತ ಒಬ್ಬ ಜೈನ ಮುನಿ ಬರ್ತಾರ. ಅವ್ರ ಜೈನ ಮುನಿ ಬಂದು ಅವ್ನಿಗೆ ಔಷಧಿ ಕೊಡ್ತಾರ. ಆದ್ರೂ ಬಲ್ಲಾಳ ಬದುಕಕ್ಕಾಗಲ್ಲ, ಅವನು ಸತ್ತು ಹೋಗ್ತಾನ. ಆ ಜೈನ ಮುನಿ ಯಾರಂತ ಮುಂದಿನ ಒಂದು ಪ್ರಶ್ನೆಯನ್ನ ಡಿಸ್ಕಸ್ ಮಾಡ್ತೀನಿ ನಿಮ್ಗ. ಇವನ ಅಧಿಕಾರಕ್ಕೆ ಬಂದಿದ್ದು ಯಾವುದು? ವಿಷ್ಣುವರ್ಧನ 1108ರಾಗ. ಇವನ ಪ್ರಮುಖ ರಾಣಿಯರು ಕೇಳ್ತಾರ ನೋಡ್ರಿ, ಕ್ವೀನ್ಸ್. 1 ನಾಟ್ಯ ರಾಣಿ ಶಾಂತಲೆ, ಈ ಬೊಮ್ಮಲೆ, ಇನ್ನು ಲಕ್ಷ್ಮೀದೇವಿ, ಇನ್ನು ರಾಜಲೆ ಮತ್ತು ಚಿಕ್ಕ ಶಾಂತಲೆ. ಇಲ್ಲಿ ಒಂದು ಪ್ರಶ್ನೆ ಏನ್ ಇಂಪಾರ್ಟೆಂಟ್ ಅಂದ್ರೆ ನಮ್ಗ ಎಂತ ಟೈಮ್ನ ಎಂತ ಪ್ರಶ್ನೆ ಕೇಳ್ತಾರ ಗೊತ್ತಾಗಲ್ಲ. ಅದಕ್ಕೆ ಇಲ್ಲಿ ಒಂದು ಪ್ರಶ್ನೆ ಹೇಳ್ತೀನಿ ನೋಡ್ರಿ. ಈ ನಾಟ್ಯ ಪ್ರಶ್ನೆ ಅನ್ನೋಕ್ಕಿಂತ ಇಂಪಾರ್ಟೆಂಟ್ ಇದೆ. ನಾಟ್ಯ ರಾಣಿ ಶಾಂತಲೆ ಅಂತ ನಿಮ್ಗೆ ಗೊತ್ತಿರ್ತೈತಿ. ಇಲ್ಲಿ ಆಲ್ರೆಡಿ ಪ್ರಶ್ನೆ ಆಗೈತಿ. ಇವಳು ಏನ್ ಮಾಡ್ತಾಳಂದ್ರ ಸಲ್ಲೇಖನ ವೃತ್ತ ಕೈಗೊಂಡು ಮರಣ ಹೊಂತಾಳ ಇವಳು. ಸಲ್ಲೇಖನ ವೃತ್ತ ಕೈಗೊಂಡು ನಿಧನ ಹೊಂತಾಳ ಇವಳು. ಸಲ್ಲೇಖನ ವೃತ್ತ ಕೈಗೊಂಡು ನಿಧನ ಹೊಂತಾಳ. ಪ್ರಶ್ನೆ ಏನ್ ಕೇಳಬಹುದು ಅಂದ್ರೆ, ವಿಷ್ಣುವರ್ಧನನ ಯಾವ ರಾಣಿ ಸಲ್ಲೇಖನ ವೃತ್ತ ಕೈಗೊಂಡು ನಿಧನ ಹೊಂದಿದಳು ಅಂತ ಪ್ರಶ್ನೆ ಕೇಳ್ತಾರ. ಹುಷಾರಿರ್ಲಿ ನಿಮ್ಗೆ. ಯಾರು? ನಾಟ್ಯ ರಾಣಿ ಶಾಂತಲೆ. ನಾಟ್ಯ ರಾಣಿ ಶಾಂತಲೆ ಏನ್ ಮಾಡ್ತಾಳಂದ್ರ ಸಲ್ಲೇಖನ ವೃತ್ತ ಕೈಗೊಂಡು ನಿಧನ ಹೊಂತಾಳ. ಇಂಪಾರ್ಟೆಂಟ್ ಇದು, ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡ್ರಿ, ಹೊಯ್ಸಳರ ಯಾವ ಅರಸನು ದ್ವಾರ ಸಮುದ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡತೊಡಗಿದನು ಎಂಬ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಾ? ಆಪ್ಷನ್ ಸಿ. ನೆನಪಿಟ್ಕೊಡ್ರಿ, ಆಪ್ಷನ್ ಸಿ. ಇನ್ನೂ ಒಂದು ಪ್ರಮುಖ ವಿಚಾರ ಇಲ್ಲಿ ಏನಂದ್ರ, 1ನೇ ಬಲ್ಲಾಳ ಕೂಡ ಏನ್ ಮಾಡ್ತಾನಂದ್ರ ಬೇಲೂರಿನಿಂದ ಆಡಳಿತ ಮಾಡ್ತಿರ್ತಾನ ಇವನು. ಬೇಲೂರಿನಿಂದ ಆಡಳಿತ ಮಾಡ್ತಿರ್ತಾನ. ಎಲ್ಲಿ? ಬೇಲೂರಿನಿಂದ. ಆದ್ರ ದ್ವಾರ ಸಮುದ್ರವನ್ನ ಏನ್ ಮಾಡಿರ್ತಾನ ಇವನು? ಉಪರಾಜಧಾನಿಯನ್ನಾಗಿ ಹೊಂದಿರ್ತಾನ. ಉಪರಾಜಧಾನಿಯಾಗಿ ಮಾಡ್ಕೊಂಡಿರ್ತಾನೆ. ಯಾರು? 1ನೇ ಬಲ್ಲಾಳ. ಆದ್ರ ಪೂರ್ಣ ಪ್ರಮಾಣದ ರಾಜಧಾನಿಯನ್ನಾಗಿ ಮಾಡ್ಕೊಂಡವನು ಯಾರು? ವಿಷ್ಣುವರ್ಧನ. ಅಂದ್ರೆ ಬೇಲೂರಿನಿಂದ ಏನ್ ಮಾಡ್ತಾನ? ರಾಜಧಾನಿ ಕಂಪ್ಲೀಟ್ ಶಿಫ್ಟ್ ಮಾಡಿದಲ್ಲಿ ದ್ವಾರ ಸಮುದ್ರಕ್ಕ. ಯಾರು? ವಿಷ್ಣುವರ್ಧನ. ಆದ್ರೆ ಬಲ್ಲಾಳ ಏನ್ ಮಾಡ್ತಾನಂದ್ರ ಬೇಲೂರಿನಿಂದ ಆಡಳಿತ ಮಾಡ್ತಿರ್ತಾನ. ಆದ್ರ ಇವನು ಏನ್ ಮಾಡ್ತಾನಂದ್ರ ದ್ವಾರ ಸಮುದ್ರನ ಉಪರಾಜಧಾನಿಯನ್ನಾಗಿ ಆಳ್ವಿಕೆ ಮಾಡ್ತಿರ್ತಾನ. ಪ್ರಶ್ನೆ ಕೇಳಿದೆ. ಇಲ್ಲಿ ನಾವು ಮಾಹಿತಿ ನೋಡ್ತೀವಿ. ಮೊನ್ನೆ ನೀವು ಎಸಿ ಸ್ಯಾಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರ, ಒಂದು ಪ್ರಶ್ನೆ ಕೇಳಿದ್ರ. ಏನು? ಮಾಕುಂದವನ್ನು ಉಪರಾಜಧಾನಿಯನ್ನಾಗಿ ಮಾಡಿಕೊಂಡ ಗಂಗಾ ಅರಸ ಯಾರತ್ ಕೇಳಿದ್ರ. ಇಲ್ಲಿ ಗಂಗಾ ಅರಸ ಯಾರತ್ ಕೇಳಿದ್ರ. ಅಲ್ಲಿ ಉತ್ತರ ಯಾವ್ದಕ್ಕಿತ್ತು? ಭೂವಿಕ್ರಮ.
ಭೂ ವಿಕ್ರಮ. ನಾ ಗಂಗರ ಕ್ಲಾಸ್ ಮಾಡ್ಬೇಕಾದ್ರೆ ಇದನ್ನ ಆಲ್ರೆಡಿ ಹೇಳಿದೀನಿ ನಿಮಗ, ನೆನ್ಪಿಟ್ಕೊಡ್ರಿ, ಆಲ್ರೆಡಿ ಹೇಳಿದೀನಿ ಇದನ್ನ. ಅಲ್ಲಿ ರಾಜಧಾನಿಗಳ ಬಾಳ ಬರ್ತಾವಲ್ಲಿ, ಮಾಕುಂದ, ಮನ್ನೆ, ತಲಕಾಡು, ಇನ್ನೊಂದು ಮಾನ್ಯಪುರ, ಹಿಂಗ ಕೆಲವು ರಾಜಧಾನಿಗಳನ್ನ ಗಂಗರ ಕಾಲದಲ್ಲಿ ನೋಡ್ತೀವಿ. ಹಂಗೆ ಇಲ್ಲಿ ಏನಾಗತ್ತಂದ್ರ ನಾವು ದ್ವಾರ ಸಮುದ್ರ ಅಂದ್ರೆ ಹೊಯ್ಸಳರ ಕಾಲದಲ್ಲಿ ಹೊಸೆಯೂರು ಆರಂಭಿಕ ರಾಜಧಾನಿ, ಅದಾದ್ಮೇಲೆ ಬೇಲೂರ, ಅದಾದ್ಮೇಲೆ ದ್ವಾರ ಸಮುದ್ರ ಆಗತ್ತ. ಇನ್ನು ತಮಿಳ್ನಾಡಕ್ಕೆ ಒಂದು ರಾಜಧಾನಿ ಇರ್ತೈತೆ, ಅದ್ರ ಕುರಿತಾಗಿ ನಾನೇನು ಪ್ರಶ್ನೆ ಹಾಕಿದ್ದೀನಿ, ಅಲ್ಲಿ ನೋಡೋಣ. ಇಲ್ಲಿ ಇಂಪಾರ್ಟೆಂಟ್ ಏನ್ ನಮಗಿಲ್ಲಿ ವಿಷ್ಣುವರ್ಧನ್. ಕಂಪ್ಲೀಟ್ ರಾಜಧಾನಿ ಹೊಂದಿದ ವಿಷ್ಣುವರ್ಧನ, ಉಪ ರಾಜಧಾನಿಯಾಗಿ ಹೊಂದಿದವನ ಬಲ್ಲಾಳ. ಯಾರು? ಒಂದನೇ ಬಲ್ಲಾಳ. ಇಲ್ಲಿ ಪ್ರಶ್ನೆ ನೋಡ್ರಿ, ಇಂಪಾರ್ಟೆಂಟ್ ಏನಾಗುತ್ತಾ ನೋಡೋಣ. ಇಲ್ಲಿ ತಲಕಾಡು ಕವನ ಕುರಿತ ಕೇಳಿದಾರೆ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೈತಿ, ಆದ್ರೂ ಡೈರೆಕ್ಟ್ ಆಗಿ ಉತ್ತರನ ಪ್ರಶ್ನೆ ಮಿಸ್ ಆಗೈತಿ ಇಲ್ಲಿ ಆಕ್ಚುಲಿ. ತಲಕಾಡು ಕದನ ಕುರಿತಾಗಿ ನೋಡೋಣ. ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ, ತಲಕಾಡು ಕದನ ಏನಂತಂದ್ರ 1114 ನಡೀತೈತಿ. ಇದು ಯಾರ ಮಧ್ಯೆ ನಡೀತೈತಿ ಅಂದ್ರ, ವಿಷ್ಣುವರ್ಧನ ಚೋಳರನ್ನು ಸಂಪೂರ್ಣವಾಗಿ ಸೋಲಿಸಿ ಗಂಗವಾಡಿಯಿಂದ ಹೊರ ಹಾಕ್ತಾನೆ ಇವ್ರನ್ನ, ಯಾರನ್ನ? ಚೋಳರನ್ನ. ಈ ಒಂದು ತಲಕಾಡು ಕದನ ಯಾರ ಮಧ್ಯೆ ನಡೆದು? ಚೋಳ ಮತ್ತು ಹೊಯ್ಸಳರ ಮಧ್ಯೆ ನಡೀತೈತಿ. ಚೋಳ ವರ್ಸಸ್ ಹೊಯ್ಸಳ. ಚೋಳ ವರ್ಸಸ್ ಹೊಯ್ಸಳ. ಚೋಳರಲ್ಲಿ ಯಾರು ಇರ್ತಾರಾಗ? ಈ ರಾಜೇಂದ್ರ ಚೋಳ ಇರ್ತಾನೆ. ಆಕ್ಚುಲಿ ರಾಜೇಂದ್ರ ಚೋಳ ಇರ್ತಾನ. ಈ ರಾಜೇಂದ್ರ ಚೋಳನನ್ನ ಹೊರ ಹಾಕಿದವ್ರು ಯಾರು? ವಿಷ್ಣುವರ್ಧನ. ಅಂದ್ರೆ ಚೋಳರಿಂದ ಕರ್ನಾಟಕ ಅಥವಾ ಈ ಗಂಗವಾಡಿ ಸಂಪೂರ್ಣ ಮುಕ್ತವಾಗಿರೋದು ಈ ವಿಷ್ಣುವರ್ಧನಿಂದ. ಹೀಗಾಗಿ ಏನಾಗುತ್ತಂದ್ರೆ ಇವಂಗ ಇಲ್ಲಿ ತಲಕಾಡುಗೊಂಡ ಎಂಬ ಬಿರುದು ಕೊಡ್ತಾರೆ. ಇಲ್ಲಿ ಏನು? ತಲಕಾಡುಗೊಂಡ ಎಂಬ ಬಿರುದನ್ನ ಕೊಡ್ತಾನೆ. ಯಾರಿಗೆ? ವಿಷ್ಣುವರ್ಧನಿಗೆ. ಈ ಒಂದು ದಿಗ್ವಿಜಯದ ನೆನಪಿಗಾಗಿ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ, ತಲಕಾಡಿನಲ್ಲಿ ಕೀರ್ತಿನಾಥ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾನ. ಇದು ಇಂಪಾರ್ಟೆಂಟ್ ಆಗತ್ ನೋಡ್ರಿ. ಪ್ರಶ್ನೆ ಕೇಳಿದಾರ ಏನಂದ್ರೆ, ಲಾಸ್ಟ್ ಟೈಮ್ ಒಂದ್ಸಲ ಕೇಳಿದ್ರು. ಏನ್ ಪ್ರಶ್ನೆ ಕೇಳಿದಂದ್ರೆ, ವಿಷ್ಣುವರ್ಧನ ಚೋಳರನ್ನು ಸಂಪೂರ್ಣವಾಗಿ ಸೋಲಿಸಿ ಈ ಕೆಳಗಿನ ಯಾವ ದೇವಾಲಯವನ್ನು ನಿರ್ಮಾಣ ಮಾಡಿದ ಪ್ರಶ್ನೆ ಕೇಳಿದಾರ ಅವರು. ಅವಾಗ ಆಪ್ಷನ್ಸ್ ಒಂದೇ ಕೊಟ್ಟಿದ್ರು, ಚನ್ನಕೇಶವ ಕೊಟ್ಟಿರ್ಲಿಲ್ಲ, ತಲಕಾಡಿನ ಕೀರ್ತಿನಾರಾಯಣ ಕೊಟ್ಟಿದ್ರು ಅವರು. ನೆನಪಿಟ್ಕೊಡ್ರಿ, ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ ಮತ್ತು ಬೇಲೂರಿನ ಚನ್ನಕೇಶವ ದೇವಾಲಯನ ಈ ವಿಷ್ಣುವರ್ಧನ ಚೋಳರ ಮೇಲಿನ ಒಂದು ದಿಗ್ವಿಜಯಕ್ಕಾಗಿ ಅಥವಾ ತಲಕಾಡಿನಿಂದ ಹೊರ ಹಾಕಿದ್ದಕ್ಕಾಗಿ ಅಥವಾ ಗಂಗವಾಡಿಯಿಂದ ಚೋಳರನ್ನು ಹೊರ ಹಾಕಿದ್ದಕ್ಕಾಗಿ ಈ ಎರಡು ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾನ ಅವನು. ಯಾವಾಗ? 1114 ಒಂದು ತಲಕಾಡಿದ ಕದನದ ನಂತರ. ಮುಂದೆ ಪ್ರಶ್ನೆ ನೋಡ್ರಿ, ವಿಷ್ಣುವರ್ಧನನು ದೊಮ್ಮೆ ಕದನದಲ್ಲಿ ಈ ಕೆಳಗಿನ ಯಾರನ್ನು ಸೋಲಿಸಿದಂತ ಪ್ರಶ್ನೆ ಕೇಳಿದಾರ ಅವರು. ದೊಮ್ಮೆ ಕಾಳಗ ಅಥವಾ ದೊಮ್ಮೆ ಕದನ. ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದಾರ? ಚೋಳರು, ಪಾಂಡ್ಯರು, ಕಲ್ಯಾಣ ಚಾಲುಕ್ಯರು, ಕಲಚೂರಿಗಳು. ಇಲ್ಲಿ ಸರಿಯಾದ ಉತ್ತರ ಯಾವುದು? ಪಾಂಡ್ಯರು. ಈ ದುಮ್ಮೆ ಎಲ್ಲಿ ಕಂಡು ಬರುತ್ತಾ? ಚಿತ್ರದುರ್ಗದಲ್ಲಿ ಕಂಡು ಬರ್ತದೆ, ಚಿತ್ರದುರ್ಗದ. ಅದ್ರ ಕುರಿತಾಗಿ ಇಲ್ಲಿ ಮಾಹಿತಿ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಪ್ರಮುಖ ಮಾಹಿತಿ ನೆನ್ಪಿಟ್ಕೋಬೇಕಾದಿದೆ ಏನಂದ್ರೆ, ನಮ್ಗೆ ಇಲ್ಲಿ ಈ ಪ್ಲೇಸ್ ಎಲ್ಲಿ ಬರುತ್ತೆ ಅನ್ನೋದು ಮುಖ್ಯ ಆಗತ್ತೆ ನಮ್ಗೆ. ಇದು ಎಲ್ಲಿ ಕಂಡು ಬರ್ತಾ? ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಸರಿನಾ? ದುಮ್ಮೆ ಎಲ್ಲಿ ಕಂಡು ಬರ್ತಾ? ಚಿತ್ರದುರ್ಗ. ಇಲ್ಲಿ ಯಾವಾಗ ನಡೀತಿದ್ದ? 1117ರಲ್ಲಿ. 1117. ಈ ಯುದ್ಧ ನಡೆದಿರೋದು ಚಿತ್ರದುರ್ಗ ಜಿಲ್ಲೆಯ ಒಂದು ದುಮ್ಮೆ ಎಂಬ ಸ್ಥಳದಲ್ಲಿ ನಡೀತೈತಿ. ಈ ಯುದ್ಧದಲ್ಲಿ ಭಾಗವಹಿಸಿದವರು ಯಾರು? ವಿಷ್ಣುವರ್ಧನ ಮತ್ತು ಉಚ್ಚಂಗಿ ಪಾಂಡ್ಯರು. ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಉಚ್ಚಂಗಿ ಎಲ್ಲಿ ಕಂಡು ಬರುತ್ತಾ? ಇಂದಿನ ದಾವಣಗೆರೆ ಜಿಲ್ಲೆಯದು. ಉಚ್ಚಂಗಮ ಜಾತ್ರೆ ನಡೀತೈತಿ ಇಲ್ಲಿ. ಉಚ್ಚಂಗಿಯಲ್ಲಿ ಉಚ್ಚಂಗಮ ಜಾತ್ರೆ ಕೂಡ ನಡೀತೈತಿ. ಏನಂದ್ರೆ ವಿಷ್ಣುವರ್ಧನ ಮತ್ತು ಉಚ್ಚಂಗಿ ಪಾಂಡ್ಯರ ಮಧ್ಯೆ ಈ ಕದ ನಡೀತೈತಿ. ಇಲ್ಲಿ ಏನಾಗತ್ತೆ ಅಂದ್ರ ವಿಷ್ಣುವರ್ಧನಿಗೆ ಜಯ ಆಗತ್ತೆ. ಇಲ್ಲಿ ಇವನಿಗೆ ಜಯ ಆಗತ್ತ, ಪಾಂಡ್ಯರಿಗೆ ಏನಾಗತ್ತ ಅಂದ್ರ ಸೋಲಾಗತ್ತ. ಸರಿನಾ? ಅವರ ಒಂದು ಪ್ರದೇಶ ಇರ್ತದೆ ನೊಳಂಬವಾಡಿ ಅಂತೇಳಿ. ಆ ನೊಳಂಬವಾಡಿ ಪ್ರದೇಶವನ್ನ ಈ ವಿಷ್ಣುವರ್ಧನ ಏನ್ ಮಾಡ್ತಾನಂದ್ರ ಆಕ್ರಮಣ ಮಾಡ್ಕೊಳ್ತಾನ. ಈ ನಳಂಬವಾಡಿಯನ್ನ ಆಕ್ರಮಣ ಮಾಡಿಕೊಂಡೋಸ್ಕರ ವಿಷ್ಣುವರ್ಧನಿಗೆ ಒಂದು ಬಿರುದು ಕೊಡ್ತಾರ. ಅದೇನು? ನೊಳಂಬವಾಡಿಗೊಂಡ. ಏನು? ಕ್ಯಾಪ್ಚರ್ ಆಫ್ ನೊಳಂಬವಾಡಿ. ಗೊಂಡ ಅಂದ್ರೆ ಹಿಡ್ಕೊಂಡ ಅವನೊಂದು ಕ್ಯಾಚ್ ಮಾಡಿದಂಗ ಅದು. ಅದಕ್ಕಾಗಿ ಏನಂತಾರ ಅಂದ್ರೆ ಇವನ್ನ ನೊಳಂಬವಾಡಿಗೊಂಡ ಅಂತ ಕರೀತಾರ. ಯಾವ ಕದನದಾದ್ಮೇಲೆ? ದುಮ್ಮೆ ಕಾಳಗ ಆದ್ಮೇಲೆ. ದುಮ್ಮೆ ಕಾಳಗ ನಡೆದಿರೋದು ವಿಷ್ಣುವರ್ಧನ ಮತ್ತು ಉಚ್ಚಂಗಿ ಪಾಂಡ್ಯರ ಮಧ್ಯೆ. ದುಮ್ಮೆ ಕಂಡು ಬರೋದು ಚಿತ್ರದುರ್ಗ ಜಿಲ್ಲೆ, ಉಚ್ಚಂಗಿ ಕಂಡು ಬರುವುದು ದಾವಣಗೆರೆ ಜಿಲ್ಲೆ. ನೆನ್ಪಿಟ್ಕೊಳ್ಳಿ. ಸರಿ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಪ್ರಶ್ನೆ ಏನು? ವಿಷ್ಣುವರ್ಧನನು ಕನ್ನೇಗಾಲ ಕದನದಲ್ಲಿ ಈ ಕೆಳಗಿನ ಯಾರನ್ನು ಸೋಲಿಸಿದನು ಅಂತ ಪ್ರಶ್ನೆ ಕೇಳಿದಾರ ಅವರು. ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಪಾಂಡ್ಯರು, ಚೋಳರು, ಚಾಲುಕ್ಯರು,
ಗಂಗರು. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತಾ? ಚೋಳರು. ಸಾರಿ, ಸ್ವಲ್ಪ ಕನ್ಫ್ಯೂಸ್ ಆಯ್ತು ನನಗೆ. ಇಲ್ಲಿ ಏನಾಗತ್ತಾರ, ಕಲ್ಯಾಣದ ಚಾಲುಕ್ಯರ ಮಧ್ಯೆ ಈ ಯುದ್ಧ ಕದನ ನಡೀತೈತಿ. ಇದ್ರಲ್ಲಿ ಏನಾಗತ್ತಾರ, ವಿಷ್ಣುವರ್ಧನ ಏನ್ ಮಾಡ್ತಾನಂದ್ರ ಗೆಲ್ತಾನ. ಇಲ್ಲಿ ಅದ್ರ ಕುರಿತಾಗಿ ಸ್ವಲ್ಪ ಮಾಹಿತಿ ನೋಡೋಣ. ಏನಂದ್ರೆ ಕಳ್ನೇಗಾಲ್ ಕದನ ಇದು ಯಾವಾಗ ನಡೀತಿ? 1118ರಲ್ಲಿ ನಡೀತೈತಿ. ಇದೆಲ್ಲಿ ನಡೀತೈತಿ? ಕಳ್ನೇಗಾಲ್ನಲ್ಲಿ ನಡೀತೈತಿ. ಈ ಯುದ್ಧದಲ್ಲಿ ಏನಾಗತ್ತಂದ್ರ 6ನೇ ವಿಕ್ರಮಾದಿತ್ಯನ ಸೈನ್ಯ ಸೋಲಾಗತ್ತೆ ಇಲ್ಲಿ. ಸರಿನಾ? ವಿಷ್ಣುವರ್ಧನ್ ಏನಾಗತ್ತ? ಜಯ ಆಗತ್ತೆ ಇಲ್ಲಿ. ವಿಷ್ಣುವರ್ಧನನ ಈ ಒಂದು ಪ್ರಮುಖ ಸೇನಾನಿ ಆಗಿರ್ತಾರೆ ಅಂದ್ರೆ ಇಲ್ಲಿ ಗಂಗರಾಜು ಇರ್ತಾನೆ. ಇಲ್ಲಿ ಗಂಗರಾಜು ಏನ್ ಮಾಡ್ತಾನಂದ್ರ ಪ್ರಮುಖವಾದ ಒಂದು ಪಾತ್ರ ವಹಿಸಿ ಈ ಚಾಲುಕ್ಯರ ಅಂದ್ರೆ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಸೈನ್ಯನ ಸೋಲಿಸ್ತಾರ. ಇದು ಬಹಳ ಮುಖ್ಯ. ಕನ್ನೇಗಾಲ್ ಪ್ರಶ್ನೆ ಕೇಳಬಹುದು. ಕನ್ನೇಗಾಲ್ ಕದನ ಯಾರ ಮಧ್ಯೆ ನಡೀತಿದ್ ಕೇಳಬಹುದು, ಅಥವಾ ಯಾವಾಗ ನಡೀತಿ ಅಂತ ಕೇಳಬಹುದು. ಇಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಗಂಗರಾಜು. ಗಂಗರಾಜು ಯಾರು? ವಿಷ್ಣುವರ್ಧನನ ಒಬ್ಬ ಪ್ರಮುಖ ದಂಡನಾಯಕ. ಮುಂದಿನ ಪ್ರಶ್ನೆ ನೋಡ್ರಿ. ವಿಷ್ಣುವರ್ಧನನ ಪ್ರಸಿದ್ಧ ಸೇನಾನಿ ಯಾರು ಅಂತ ಪ್ರಶ್ನೆ ಕೇಳಿದಾರೆ ನೋಡ್ರಿ. ಇಲ್ಲಿ ಒಂದು ಬಂಕೇಶ ಕೊಟ್ಟಾರ, ಇನ್ನೊಂದು ನಾಗದೇವ ಅಥವಾ ಬಸಪ್ಪ ಕೊಟ್ಟಾರ, ಮತ್ತೊಂದು ಕೇತುಮಲ್ಲ, ಇನ್ನೊಂದು ಲಕ್ಕನ ಕೊಟ್ಟಾರ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ, ಕೇತುಮಲ್ಲ. ಈ ವಿಷ್ಣುವರ್ಧನ ಒಬ್ಬ ಪ್ರಸಿದ್ಧ ಸೇನಾನಿಯಾಗಿದ್ದ. ಈ ಕೇತುಮಲ್ಲ ಏನ್ ಮಾಡ್ತಾನಂದ್ರ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನ 1121ರಲ್ಲಿ ಕಟ್ಟಿಸ್ತಾನೆ. ಇದನ್ನ ಇವಾಗ 1121ರಲ್ಲಿ ಈ ಹೊಯ್ಸಳೇಶ್ವರ ದೇವಾಲಯವನ್ನ ಕಟ್ಟಿಸ್ತಾನ. ಯಾರು ಕಟ್ಟಿಸಿದವರು? ಕೇತುಮಲ್ಲ. ನೆನಪಿಟ್ಕೊಡ್ರಿ, ಈ ಹಳೆಬೀಡಿನ ಹೊಯ್ಸಳರ ದೇವಾಲಯ ಬಹಳ ಇಂಪಾರ್ಟೆಂಟ್ ಆಗತ್ತ. ಇದನ್ನ ನಿರ್ಮಾಣ ಮಾಡಿದವ್ರು ಯಾರು? ಕೇತುಮಲ್ಲ. ಇನ್ನ ಮುಂದಿನ ಪ್ರಶ್ನೆ ನೋಡ್ರಿ. ಚಾಲುಕ್ಯ ಮಣಿ ಮಾಂಡಲಿಕ ಚೂಡಾಮಣಿ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಪ್ರಶ್ನೆ ಕೇಳಿದಾರೆ ನೋಡ್ರಿ. ಇಲ್ಲೇನ್ ಕೊಟ್ಟಾರಂದ್ರ ಆಪ್ಷನ್ಸ್: 6ನೇ ವಿಕ್ರಮಾದಿತ್ಯ, ವಿಷ್ಣುವರ್ಧನ, ಇಮ್ಮಡಿ ಪುಲಿಕೇಶಿ ಮತ್ತು ದಂತಿದುರ್ಗ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಯಾವುದು? ವಿಷ್ಣುವರ್ಧನ. ಚಾಲುಕ್ಯ ಮಣಿ ಮಾಂಡಲಿಕ ಚೂಡಾಮಣಿ ಅಂತ ಯಾರು ಕರಿತಿದ್ರು ಅಂದ್ರೆ ಈ ವಿಷ್ಣುವರ್ಧನನ್ನ ಕರಿತಿದ್ರು. ಯಾಕಂದ್ರೆ ಇವನ ಕಾಲದಲ್ಲಿ ಕೂಡ ವಿಷ್ಣುವರ್ಧನನು ಕೂಡ ಕಲ್ಯಾಣ ಕಲ್ಚೂರಿಯ ಒಂದು ಸಾಮಂತ ದೊರೆಯಾಗಿದ್ದವನು. ಯಾರು? ಕಲ್ಯಾಣ ಕಲ್ಚೂರಿಯ ಒಂದು ಚಾಲುಕ್ಯರ ಒಬ್ಬ ಸಾಮಂತ ದೊರೆಯಾಗಿದ್ದ. ಹೀಗಾಗಿ ಇನ್ನೇನ್ ಕರಿತಾರೆ ಅಂದ್ರೆ ಇವನ ಯಾರನ್ನ? ಆ ವಿಷ್ಣುವರ್ಧನನ್ನ ಚಾಲುಕ್ಯ ಮಣಿ ಮಾಂಡಲಿಕ ಚೂಡಾಮಣಿ ಅಂತ ಕರಿತಿದ್ರಿ. ಇವನ ಪ್ರಶ್ನೆ ಆಗೋ ಚಾನ್ಸಸ್ ಐತಿ, ನೋಡ್ಕೊಡ್ರಿ ಇದನ್ನ. ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಪೂರ್ವದಲ್ಲಿ ವಿಷ್ಣುವರ್ಧನನ ಸ್ವಲ್ಪ ಪ್ರಮುಖ ಬಿರುದುಗಳನ್ನ ನೋಟ್ಸ್ ಮಾಡ್ಕೊಂಡ್ಬಿಡೋಣ, ಅಥವಾ ನಿಮ್ ಮುಂದೆ ಎಲ್ಲ ಹೇಳ್ತೀನಿ. ಸಾಧ್ಯ ಅವ್ರು ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ. ಇಲ್ಲೇನು ಕೊಟ್ಟಾರಂದ್ರೆ ಒಂದು ಚಾಲುಕ್ಯ ಮಣಿ ಮಾಂಡಲಿಕ ಚೂಡಾಮಣಿ, ಇನ್ನೊಂದು ತತ್ಪಾದ ಪದ್ಮೋಪಜೀವನ, ಮಲೆ ಪೆರಳ್ಗೊಂಡ್, ತಲಕಾಡುಗೊಂಡ, ನೊಳಂಬವಾಡಿಗೊಂಡ, ಕಂಚಿಗೊಂಡ, ಮಹಾಮಂಡಲೇಶ್ವರ. ಒಟ್ನಲ್ಲಿ ಇದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳ್ತಾರ, ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇವು. ಈ ಚಾಲುಕ್ಯ ಮಣಿ ಮಾಂಡಲಿಕ ಚೂಡಾಮಣಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಕೇಳೋ ಚಾನ್ಸಸ್ ಇದೆ, ನೋಟ್ಸ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡ್ರಿ. ವಿಷ್ಣುವರ್ಧನ ಎಲ್ಲಾ ದಂಡಯಾತ್ರೆಗಳ ದಂಡನಾಯಕ ಯಾರು ಕೇಳಿದಾರ ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್ ಆಗತ್ತ. ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಾರ? ಬಂಕೇಶ, ಗಂಗರಾಜು, ನಾಗದೇವ, ನರಸಿಂಹ. ಸರಿಯಾದ ಉತ್ತರ ಯಾವುದು? ಗಂಗರಾಜು. ಬಂಕೇಶ ನಿಮ್ಗೆ ಗೊತ್ತಿರ್ಬೇಕಿದು, ಅಮೋಘ ವರ್ಷನ ಕಾಲದಲ್ಲಿ ಇದ್ದೀವನು, ಅಮೋಘ ವರ್ಷನ ದಂಡನಾಯಕ. ಇವನ್ ಏನ್ ಮಾಡ್ತಾನಂದ್ರ ಬಂಕಾಪುರ ನಿರ್ಮಾಣ ಮಾಡ್ತಾನ. ಬಂಕಾಪುರ ಇದೆಲ್ಲಿ ಕಂಡು ಬರುತ್ತಾ? ಪ್ರಸ್ತುತ ಹಾವೇರಿ ಜಿಲ್ಲೆಯಲ್ಲಿ ಇತ್ತು. ಇಲ್ಲಿ ಹಾವೇರಿ ಜಿಲ್ಲೆ. ಇನ್ನು ಗಂಗರಾಜ ನಿಮ್ಗೆ ಗೊತ್ತೈತಿ, ಇಲ್ಲಿ ವಿಷ್ಣುವರ್ಧನ ಕಾಲ. ಇವು ನಾಗದೇವ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಬರ್ತಾನೆ ಇವನು, ಕಲ್ಯಾಣ ಚಾಲುಕ್ಯರ ಕಾಲ. ಇವು ನರಸಿಂಹ ಒಬ್ಬ ಹೊಯ್ಸಳರ ಅರಸಾಗಿರ್ತಾನೆ ಇವನು, ಹೊಯ್ಸಳರ ಅರಸ. ಮುಂದಿನ ಒಂದು ಪ್ರಶ್ನೆಯಲ್ಲಿ ಅವನು ಕೊಟ್ಟ ನಾವು ನೋಡೋಣ. ಇನ್ನ ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ. ಸುಮ್ನೋಬಾಣ ಮತ್ತು ಹರಿಹರ ಕವಿಗಳು ಯಾರ ಆಸ್ಥಾನದಲ್ಲಿ ಪ್ರಶ್ನೆ ಕೇಳಿದಾರ ಅವರು? ಯಾರು? ಸುಮನೋಬಾಣ ಮತ್ತು ಹರಿಹರ ಕವಿಗಳು ಯಾರ ಆಸ್ಥಾನದಲ್ಲಿದ್ದರು ಎಂಬ ಪ್ರಶ್ನೆ ಕೇಳಿದಾರ. ಆಪ್ಷನ್ಸ್ ಏನ್ ಕೊಟ್ಟಾರ? ನರಸಿಂಹ, 2ನೇ ಬಲ್ಲಾಳ, ವಿಷ್ಣುವರ್ಧನ, 3ನೇ ಬಲ್ಲಾಳ ಅಂತ ಕೊಟ್ಟಾರ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ, ನರಸಿಂಹ. ಇವರು ನರಸಿಂಹನ ಕಾಲದಲ್ಲಿ ಯಾರು? ಹರಿಹರ ಮತ್ತು ಸುಮನೋಬಾಣ ಇವರಿಬ್ಬರು ನರಸಿಂಹನ ಆಸ್ಥಾನದಲ್ಲಿ ಇರ್ತಕ್ಕಂಥ ಪ್ರಮುಖ ಕವಿಗಳು. ಇನ್ನೇನಂದ್ರೆ ನಾವಿಲ್ಲಿ ಹರಿಹರನ ಏನಂತ ಕರಿತೀವಿ? ಒಂದು ಪೂರಕ ಮಾಹಿತಿ ನೋಡ್ಬೇಕಾದ್ರೆ ಹರಿಹರನ ರಗಳೆ ಕವಿ ಅಂತ ಕರಿತೀವಿ. ರಗಳೆ ಕವಿಯನ್ನು ನೋಡ್ಬೇಕಾದ್ರೆ ನಾವಿಲ್ಲಿ ಬಸವ ದೇವರ ರಾಜ್ಯ
ಬಸವರಾಜ ದೇವರ ರಗಳೆ. ಈ ಪ್ರಮುಖವಾದ ಕಥೆ ನೋಡ್ತೀವಿ ಇಲ್ಲಿ ನಾವು. ಇನ್ನು UPSC ಐತಿ ನೋಡ್ರಿ ಇದು, ನಂಬಿಯಣ್ಣನ ರಗಳೆ. ನಂಬಿಯಣ್ಣನ ರಗಳೆ ನೋಡ್ತೀವಿ ಇಲ್ಲಿ. ಸಾರಿ, ನಂಬಿಯಣ್ಣನ ರಗಳೆ ನೋಡ್ತೀವಿ. ಬಹಳ ಬಹಳ ಮುಖ್ಯ ಆಗ್ತಾವ. ಈ ಆಕ್ಚುಲಿ ಹೇಳ್ಬೇಕಾರ ಒಂದು ಹೊಯ್ಸಳರ ಒಂದು ಸಾಹಿತ್ಯಿಕ ಒಂದು ಕೊಡುಗೆಗಳನ್ನ ನೋಡ್ಬೇಕಾದ್ರೆ ನಾವು ಎಲ್ಲಾ ಕವಿಗಳ ಒಂದು ಕೃತಿಗಳನ್ನ, ಎಲ್ಲಾ ಸಂಪೂರ್ಣವಾದ ಮಾಹಿತಿಯನ್ನ ಅಲ್ಲಿ ನೋಡೋಣ. ಸ್ನೇಹಿತರೆ, ಈ ಒಂದು ಹೊಯ್ಸಳರ ಒಂದು ಮೊದಲ ಭಾಗದಲ್ಲಿ ಕೆಲವು ರಾಜಕೀಯ ಇತಿಹಾಸದ ಒಂದು ವಿಶೇಷವಾದ ಮಾಹಿತಿಗಳನ್ನು ತಿಳ್ಕೊಂಡಿವಿ. ಮುಂದಿನ ಒಂದು ಭಾಗದಲ್ಲಿ ಇನ್ನಿತರ ಒಂದು ಎರಡನೇ ಮತ್ತು ಮೂರನೇ ಬಲ್ಲಾಳನ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಆಮೇಲೆ ಹೊಯ್ಸಳರ ಒಂದು ಆಡಳಿತ, ಆಮೇಲೆ ಕಲೆ ಮತ್ತು ವಾಸ್ತುಶಿಲ್ಪ, ಆಮೇಲೆ ನೋಡೋಣ ಸಾಹಿತ್ಯಿಕವಾದ ಒಂದು ಕೊಡುಗೆಗಳನ್ನು ನೋಡೋಣ, ಮತ್ತು ಇತರೆ ವಿಚಾರಗಳನ್ನ ಇಲ್ಲಿ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನು ಹೊಯ್ಸಳರ ಕುರಿತಾಗಿ ಏನ್ ಮಾಡೋಣ, ಕೆಲವು ಪ್ರಚಲಿತ ವಿದ್ಯಮಾನಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಪ್ರಚಲಿತ ವಿದ್ಯಮಾನಗಳನ್ನು ಕೂಡ ಮುಂದಿನ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಕೆಲವು ಮಾಹಿತಿಗಳನ್ನ ಚಿಕ್ಕ ಚಿಕ್ಕ ವಿಡಿಯೋಗಳಿಂದ ಹಂಚ್ಕೊಳ್ಳೋದ್ರಿಂದ ನಿಮಗೂ ಕೂಡ ನೋಡಕ್ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತೆ ಅಂತ ಅನ್ಕೋತೀನಿ. ಸ್ನೇಹಿತರೆ, ನನ್ನ ಒಂದು ಈ ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರ ನಿಮ್ ಜೊತೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಡ್ರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.